ಸೆಕೆಂಡ್ಸ್ ಅಂತ ಎದ್ದು ಹೋಗ್ತಾ ಇದೆ ಬ್ಲಡ್. ನನ್ನ ಮಗು ಇಲ್ವಾ ಅಂತ ಊಟ ಯಾರು ಕೊಡ್ಲಿಲ್ಲ. ಎಲ್ಲಿಂದ ಬಂದು ನನಗೆ ಒಂಥರ ಶಿವರ್ ಆಗ್ಬಿಡ್ತು. ಅಬಾರ್ಷನ್ ಆಗೋಗಿರುತ್ತೆ ನನ್ನ ಲೈಫ್ ಅನ್ಸ್ಬಿಡ್ತು. ಯಾವಾಗ ಆಗಿದ್ದ ಅನುಭವ ಕಿರ್ಚೋ ತರ ಹೇಳ್ತಿದ್ದೆ. ಯೂಟ್ಯೂಬ್ ಅರ್ನಿಂಗ್ ಸ್ಟಾರ್ಟ್ ಆಗ್ತಿದೆ. ವೆರಿ ಮೀನಿಂಗ್ಫುಲ್ ಅಂಡ್ ಹಾರ್ಟ್ ಟಚಿಂಗ್ ವ್ಲಾಗ್ ಕೊನೆವರೆಗೂ ನೋಡಿ, ಮಿಸ್ ಮಾಡಿದೆ. ನಮಸ್ಕಾರ. ಇವತ್ತು ನನ್ನ ಮಗಳ ಬರ್ಡೇ ಆ್ಯಂಡ್ ಇಟ್ಸ್ ವಾಸ್ ವೆರಿ 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 ಸ್ಪೆಷಲ್. ಬನ್ನಿ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇದು ನನ್ನ ದೊಡ್ಡ ಮಗಳ ಬರ್ಡೇ ದಿನ. ಸ್ವಲ್ಪ ಹಾರ್ಟ್ ಟಚಿಂಗ್ ವಿಡಿಯೋ ಅಂತ ಹೇಳ್ಬೋದು. ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಇವತ್ತು ನನ್ನ ಮಗಳ ಬರ್ಡೇ ದಿನಾನೇ ನನಗೆ ಗೂಗಲ್ ಮಾನಿಟೈಸೇಷನ್ ಕಡೆಯಿಂದ ಇದು ಪಿನ್ ಬಂದಿದೆ. ಅಂದರೆ ನನ್ನ ಮಾನಿಟೈಸೇಷನ್ ಆನ್ ಆಗ್ತಿದೆ ಇವತ್ತು. ಆ್ಯಂಡ್ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ನಾನು ಹೇಳಿಲ್ವಾ ನನ್ನ ಲಕ್ಕಿ ಚಾರ್ಮ್ ಅವಳು. ಆ್ಯಂಡ್ ನಾನು ಹೇಳ್ತಾ ಇದ್ದೆ ನನಗೆ ಅವಳು ಲಕ್ಕಿ ಚಾರ್ಮ್ ಅಂತ. ಇದೇ ಜಸ್ಟ್ ಪ್ರೂಫ್. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನಗೆ. ನನ್ನ 3 years ಕಷ್ಟ ಅನ್ನೋದೇ ಬೇಡ, ನನ್ನ 3 years ನನ್ನ ಎಫರ್ಟ್ಸ್ಗೆ ಇವತ್ತು ರಿಸಲ್ಟ್ ಬಂದಿದೆ. ಆ್ಯಂಡ್ ಇವತ್ತು ನಾನು ಇದರಲ್ಲಿರೋಂಥ ಪಿನ್ ಹಾಕಿ ನನ್ನ ಯೂಟ್ಯೂಬ್ ಅರ್ನಿಂಗ್ ಸ್ಟಾರ್ಟ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಆ ದೇವ್ರಿಗೆ, ನಮ್ಮ ಮಂಜಮ್ಮಗೆ, ಆ್ಯಂಡ್ ನನ್ನ ಮಗಳಿಗೆ, ನಮ್ಮ ಹಸ್ಬೆಂಡ್ಗೆ, ನನಗೆ ನಾನು ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನನ್ನ ಮಗಳ ಬಗ್ಗೆನೂ ಜಾಸ್ತಿ ಮಾತಾಡೋದಿದೆ. ಆ್ಯಂಡ್ ಅದಕ್ಕೂ ಮುಂಚೆ ನಾನು ಒಂದು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಮತ್ತು ಈವ್ನಿಂಗ್ ಬರ್ಡೇಗೆ ಲೇಟ್ ಆಗುತ್ತೆ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಬಿಸ್ನೆಸ್ದು ಯಾರೊಬ್ರು ಬಂದಿದ್ದರು, ಮಾತಾಡಿಕೊಂಡು ಹಗಲೆಲ್ಲ ಅದು ನಮ್ಮದು ಗೂಗಲ್ದೆಲ್ಲ ಆಕ್ಟಿವೇಟ್ ಮಾಡಿಸ್ತಿದ್ವಿ. ಹಗಲೆಲ್ಲ ಅದೇ ಸರಿ ಹೋಯಿತು. ಸೊ ಇವಾಗ ಫ್ರೆಶಪ್ ಆಗಿ ಬಂದೆ, ಪೂಜೆ ಎಲ್ಲ ಮುಗಿಸ್ಬೇಕು. ಆಲ್ಮೋಸ್ಟ್ ಟೈಮ್ ಆಗೋಯ್ತು, ಆಗಲೇ 5 o'clock ಆಗ್ತಿದೆ. ಸೊ ನಾನು ಕ್ವಿಕ್ಕಾಗೆ ಪೂಜೆ ಎಲ್ಲ ಮುಗಿಸಿ 6 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಿದ್ರೆ ನಾನು ಮತ್ತೆ ರೆಡಿ ಆಗ್ಬೋದು. ಆ್ಯಂಡ್ ನೈಟ್ ಡಿನ್ನರ್ಗೆ ಎಲ್ಲ ನಂದನ ಪ್ಯಾಲೇಸಿಂದ ನಾವು ಆರ್ಡರ್ ತರಿಸ್ಕೊಳ್ತಿದ್ದೀವಿ. ಆ್ಯಂಡ್ ನಾನು ಮಾತ್ರ ಜಾಮೂನ್ ಮಾತ್ರ ಮಾಡಿಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ತೃಪ್ತಿಯಾಗಿ ಫಸ್ಟ್ ಪೂಜೆ ಮಾಡಬೇಕು. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ನಮ್ಮ ಮನೆಯವರು ಅವಳೇ ಹೋಗಿ ಬಂದಿದ್ದಾರೆ. ಆ್ಯಂಡ್ ಇದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀವಿ. ಖುಷಿ ಆಗ್ತದೆ ಮನಸ್ಸಿಗೆ, ಒಂಥರ ಗೊತ್ತಿಲ್ದಿರೋ ಆನಂದ. ನಿಧಾನಕ್ಕೆ ಹೋಗಿ ಯಾರಾದ್ರೂ ಒಬ್ರು. ಆ್ಯಂಡ್ ಒಂಥರ ನನ್ನ ಮಗಳ ಬರ್ಡೇ, ನನ್ನ ಲಕ್ಕಿ ಚಾರ್, ನನ್ನ ಅದೃಷ್ಟ ದೇವತೆ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಸಂಜೆ ನಾನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಆಗಲೇ ಹೇಳ್ದಂಗೆ ಹೂವು ಹಣ್ಣು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ಮತ್ತೆ ಬರ್ಡೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ನನ್ನ ಮಗಳ ಬರ್ತ್ ಎಕ್ಸ್ಪೀರಿಯನ್ಸನ್ನ ಶೇರ್ ಮಾಡಿದ್ದೀನಿ. ಟೈಮ್ ಆಗೋಯ್ತು, ಕೆಳಗಡೆ ಡೆಕೋರೇಷನ್ ನಡೀತಾ ಇದೆ. ಕರೆಂಟು ಹೋಯ್ತು, ಬರುತ್ತೆ 2 minutesಲ್ಲಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಇವಾಗ. ಸದ್ಯದಲ್ಲೇ UPS ಕೂಡ ಫಿಟ್ ಮಾಡಿಸ್ಲೇಬೇಕಾಗುತ್ತೆ. ಏನು ಹೋಗೋದೇ ಇಲ್ಲ ಸಾಮಾನ್ಯವಾಗಿ. ಇಟ್ಸ್ ಲೈಕ್ ದ್ಯಾಟ್. ಆ್ಯಂಡ್ ಬರ್ಡೇ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಸಾಯಂಕಾಲ ಪೂಜೆ ಎಲ್ಲ ಮಾಡ್ತಿದ್ದೀನಿ. ಒಂದು 6 o'clock 6:30 ಆ ಟೈಮಲ್ಲಿ. ಆ್ಯಂಡ್ ಆ ಟೈಮಲ್ಲೇ ಕರೆಂಟ್ ಹೋಯಿತು. ಬಟ್ ಅಂದರೂ ಪರವಾಗಿಲ್ಲ, ಮನೇಲಿ ಆ ಟೈಮಲ್ಲಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೇದು ಅಂದ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತಿದ್ದೀನಿ. ಆ್ಯಂಡ್ ಮತ್ತೆ ಕರೆಂಟ್ ಕೂಡ ಬಂತು. ವೆರಿ ಬ್ಯೂಟಿಫುಲ್ ಈವ್ನಿಂಗ್. ಸ್ವಲ್ಪ ಎಮೋಷ್ನಲ್ ಹ್ಯಾಡ್ ಆಗಿದೆ ಅಷ್ಟೇ. ನಮ್ಮ ಮನೆಯವರು ಕೇಕ್ ತರಕ್ಕೆ ಹೋಗಿದ್ದಾರೆ. ಇನ್ನೇನು ನಾನು 10-15 minutesಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ಸ್ ಕೂಡ ಬರ್ತಾರೆ. ನಾನು ಯಾರಿಗೂ ಬರ್ಡೇಗೆ ಇನ್ವೈಟ್ ಮಾಡಿಲ್ಲ. ಆ್ಯಂಡ್ ಲಿಟ್ರಲಿ ನಾನು ಬರ್ಡೇ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲೇ ಇರಲಿಲ್ಲ. ನಾರ್ಮಲಾಗೆ ಪಾಪುಗೆ ಕೇಕ್ ಕಟ್ ಮಾಡಿಸೋಣ, ಒಳ್ಳೆ ಫ್ರಾಕ್ ಹಾಕೋಣ, ನನ್ನ ಹತ್ರನೇ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇತ್ತು, ಅದರಲ್ಲೇ ಡೆಕೋರ್ ಮಾಡೋಣ ಇಲ್ಲಿ ಮನೆಯಲ್ಲೇ ಅಂತ ಅಂದ್ಕೊಂಡೆ. ಸ್ಪೇಸ್ ಕೂಡ ತುಂಬ ಇದೆ ಅಂದ್ಬಿಟ್ಟು ಮನೆಯಲ್ಲೇ ಡೆಕೋರ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಮತ್ತು ನನಗೆ ಬ್ಯಾಟರ್ ಕೊಲಾಬ್ರೇಷನ್ ಬಂತು. ಫೋಟೋಗ್ರಫಿಯವರು ಅವರೇ ಡೆಕೋರ್ ಫೋಟೋಗ್ರಫಿ ಅವರೇ ಮಾಡಿಕೊಡ್ತೀವಿ. ನಮಗೇನು ಕೊಲಾಬ್ರೇಷನ್ಗೆ ನಮಗೇನು ಪೇ ಮಾಡಬೇಡಿ, ನಮಗೆ ರೀಲ್ ಕೊಲಾಬ್ ಮಾಡಿಕೊಡಿ ಅಷ್ಟೇ ಅಂತ ಕೇಳಿದ್ರು. ದಟ್ಸ್ ಓಕೆ ಅಂದ್ಬಿಟ್ಟು ನಾನು ಅವ್ರದ್ದು ಪೇಜೆಲ್ಲ ನೋಡಿದ್ದೆ, ಎಕ್ಸೆಪ್ಟ್ ಮಾಡಿಕೊಂಡು ಬನ್ನಿ ಮಾಡಿಕೊಡೋಣ ಅಂದ್ಬಿಟ್ಟು ಹಂಗೆ ಮಾಡಿಸ್ಕೊಳ್ಳೋದು ಚೆಂದ ಅಲ್ಲ. ಆ್ಯಂಡ್ ಕೊಲಾಬ್ರೇಷನ್ ಆಗಲಿ ಇನ್ನೊಂದೆಲ್ಲ ಯಾವುದಾದ್ರೂ ಆಗಲಿ ಹಂಗೆ ಮಾಡಿಸ್ಕೊಳ್ಳೋಕೆ ನನಗೂ ಮನಸ್ಸಾಗಲಿಲ್ಲ. ಸೊ ನನಗೆ ಎಷ್ಟು ಸಾಧ್ಯ ಅಷ್ಟು ಕೊಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿವರೆಗೂ ಬಂದು ತಲುಪಿದ್ದು.
ಆ್ಯಂಡ್ ಇವತ್ತು ಚಾರು ಬರ್ಡೇ ಆಗಿರೋದ್ರಿಂದ ಆ ಚಾರು ಬರ್ತ್ ಎಕ್ಸ್ಪೀರಿಯನ್ಸ್ ನನಗೆ ಹೆಂಗಿತ್ತು ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ಏನು ಅಂತಂದರೆ ಅದೊಂದು ಸ್ವಲ್ಪ ಎಮೋಷ್ನಲ್, ತುಂಬ ಕಷ್ಟದ ಎಕ್ಸ್ಪೀರಿಯನ್ಸ್. ಬಟ್ ಇವತ್ತು ನನಗೆ ಎಮೋಷ್ನಲ್ ಆಗೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ತುಂಬ ವಿಷಯಗಳು ಪಾಸಿಟಿವ್ ಆಗಿ ನಡೀತಿರೋದ್ರಿಂದ ನಾನು ತುಂಬ ಎಮೋಷ್ನಲ್ ಆಗ್ತೀರಾ ಖುಷಿಯಾಗಿ ಪಾಸಿಟಿವ್ ಆಗಿ ಶೇರ್ ಮಾಡ್ತೀನಿ. ಮುಂದೊಂದು ದಿನ ನನ್ನ ಮಗಳು ಈ ವಿಡಿಯೋ ನೋಡಿ ಹೌದಾ ಹಿಂಗೆಲ್ಲ ಇತ್ತಾ ಅಂತ ಅವಳಿಗೂ ಅನಿಸ್ಬೇಕು, ಅವಳ ಬರ್ತ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಟಚ್ವುಡ್ ಯೂಟ್ಯೂಬ್ ಅನ್ನೋದು ಲೈಫ್ ಲಾಂಗ್ ಇತ್ತು ಅಂದರೆ ಯಾವತ್ತೋ ಒಂದು ಫ್ಯೂಚರಲ್ಲಿ ಅವಳು ಅಟ್ಲೀಸ್ಟ್ ಇನ್ನು 20 years ಆದಮೇಲೆ ಅವಳು ಈ ವಿಡಿಯೋ ನೋಡಿ ಖುಷಿ ಪಡಬೇಕು. ಹಂಗಾಗಿ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಖುಷಿ ಆದರೂ ಪಡಲಿ, ಎಮೋಷ್ನಲ್ ಆದರೂ ಆಗಲಿ, ನನಗೆ ಫ್ಯಾಕ್ಟ್ ಅವಳಿಗೆ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಅರ್ಥ ಆಗಬೇಕು. ಆ್ಯಂಡ್ ನನಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತಿದೆ, ಹಂಗಾಗಿ ಹೇಳ್ತಿದ್ದೀನಿ. ಫಸ್ಟ್ ನನಗೆ ಮದುವೆ ಆದಮೇಲೆ ನನ್ನ 8 months ನನಗೆ ಫಸ್ಟಿದೆಲ್ಲ ನನಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನನಗೆ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಇತ್ತು, ಬಟ್ ನನಗೆ ಅದ್ರದ್ದೆಲ್ಲ ರೀಕ್ಯಾಪ್ ಮಾಡ್ಕೊಳಕ್ಕಾಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಕ್ಕಾಗಿರ್ಬೋದು ಖಂಡಿತವಾಗ್ಲೂ ನನಗೆ ಇಷ್ಟ ಇಲ್ಲ, ನಾನು ಮಾಡೋದು ಇಲ್ಲ, ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈಗ ನನ್ನ ಮಗಳದು ನಾನು ಮಾತ್ರ ಮಾತಾಡಬೇಕು, ಹೆಂಗಿತ್ತು ಬರ್ತ್ ಎಕ್ಸ್ಪೀರಿಯನ್ಸ್, ಅವಳು ಹುಟ್ಟಿದಾಗ ನನಗೆ ಹೀಗೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ಕೊಳ್ಬೇಕು ಅಂತ ಅನಿಸ್ತಿದೆ. ಅಟ್ಲೀಸ್ಟ್ ಒಂದು 5 minutes ಕುತ್ಕೊಂಡು ಮಾತಾಡೋಣ ಅಂದ್ಬಿಟ್ಟು ಮಾತಾಡ್ತಿದ್ದೀನಿ. ಇವಾಗ 6:35 ಆಗಿದೆ. 7 o'clock 7:30ಗೆಲ್ಲ ನಾನು ರೆಡಿ ಇರಬೇಕು, ಬಟ್ ಅಂದರೂ ಪರವಾಗಿಲ್ಲ, ಐ ವಾಂಟ್ ಟು ಸ್ಪೀಕ್ ಔಟ್, ನಾನು ಮಾತಾಡಬೇಕು ಅಂದ್ಬಿಟ್ಟು ಐ ಜಸ್ಟ್ ವಾಂಟ್ ಸ್ಪೀಕಿಂಗ್. ನಮ್ಮ ಮನೆಯವ್ರು ಬರ್ತಿರ್ತಾರೆ. ಸೊ ಆಯಿತು, ಶೇರ್ ಮಾಡೋಣ. ಇಟ್ ವಾಸ್ ಮೆಮೊರಿ ಟು ಹರ್ ಆ್ಯಂಡ್ ನನಗೂ ಕೂಡ ಆ ಮೆಮೊರಿ ಆಗಿರುತ್ತೆ ಅಂದ್ಬಿಟ್ಟು ಹೇಳ್ಕೊಳ್ತಿದ್ದೀನಿ. ಆ್ಯಂಡ್ ಫಸ್ಟ್ ಮದುವೆ ಆಗಿದ್ದು 8 monthsಗೆ ನಾನು ಕನ್ಸೀವ್ ಆಗಿದ್ದು. ಆ್ಯಂಡ್ ಆ ಗ್ಯಾಪಲ್ಲಿ 8 monthsಲ್ಲೇ ನನಗೆ ತುಂಬ ತಲೆಗೆ ಬಂದ್ಬಿಟ್ಟಿತ್ತು, ಯಾಕೆ ಕನ್ಸೀವ್ ಆಗ್ತಾಯಿಲ್ಲ, ಯಾಕೆ. ಆ್ಯಂಡ್ ನಮ್ಮ ಹಳ್ಳಿ ಕಡೆ ಬೇರೆ ದಟ್ ಕ್ವಶನ್ ಮಾಡ್ತಾರೆ, ಯಾಕೆ 8 ತಿಂಗಳ, ಅದು ಜಾಸ್ತಿ ನಾರ್ಮಲಾಗೆ ಅಷ್ಟು ಅಪ್ಡೇಟೆಡ್ ಆಗಿರೋದಿಲ್ಲ ಊರ ಕಡೆ ಎಲ್ಲ. ಸೊ ಕ್ವಶನ್ ಮಾಡ್ತಾರೆ 8 ತಿಂಗಳಾದರೂ ಆಗಿಲ್ಲ ಅಂತ. ಆ್ಯಂಡ್ ನನಗೂ ಕೂಡ ನನಗೆ ಯಾಕೆ 8 months ಆದರೂ ಆಗಿಲ್ಲ, 8 months ಆದರೂ ಆಗಿಲ್ಲ ಅಂತ ಸಿಕ್ಕಾಪಟ್ಟೆ ನಾನು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಅವಾಗ ಕಂಪ್ಲೀಟ್ಲಿ ನನ್ನ ಸಿಚುವೇಶನ್ ತುಂಬ ಕೆಟ್ಟದಾಗಿತ್ತು. ನಾನು ಹೋಗಿದ್ದ ಮನೇಲಿ ನನ್ನನ್ನು ಇಷ್ಟಪಡೋ ಅಂಥ ಒಂದೇ ಒಂದು ವ್ಯಕ್ತಿ ಇರಲಿಲ್ಲ. ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ ನನ್ನನ್ನು ಇಷ್ಟಪಡ್ತಿರ್ಲಿಲ್ಲ. ಆ್ಯಂಡ್ ಲಿಟ್ರಲಿ ಅವ್ರ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಇತ್ತು. ಪ್ರೀತಿ ಇದ್ದಿದ್ದಕ್ಕೆ ಅವತ್ತು ನನ್ನ ಮದುವೆ ಆಗಿದ್ದು. ಆ್ಯಂಡ್ ಆ ಪ್ರೀತಿ ಇದ್ದರೂ ಕೂಡ ಅವ್ರು ನನ್ನ ಹತ್ರ ನೋಡಿಸ್ಕೊಳ್ತಿರ್ಲಿಲ್ಲ, ನನ್ನನ್ನು ಕೇರ್ ಮಾಡ್ತಿರ್ಲಿಲ್ಲ. ಒಂಥರ ಪ್ರೀತಿನೇ ಮುಚ್ಚೋಗ್ಬಿಟ್ಟಂಗಿದ್ರು. ಲಿಟ್ರಲಿ ನಾನು ಕೇರೇ ಮಾಡ್ತಿರಲಿಲ್ಲ. ಏನೋ ನೋಡಬೇಕು ಮಾತಾಡಬೇಕು ಕೆಲಸ ಇದ್ದರೆ ಮಾತ್ರ. 8 months ನನಗೆ ನನ್ನ ಹಸ್ಬೆಂಡ್ ಕಡೆಯಿಂದ ಸ್ವಲ್ಪ ಪ್ರೀತಿ ಕೂಡ ನನಗೆ ಸಿಗಲಿಲ್ಲ. ದಟ್ಸ್ ಓಕೆ, ಅವಾಗಿನ ಪರಿಸ್ಥಿತಿ ಹಂಗಿತ್ತು. ಆ್ಯಂಡ್ ಅವ್ರಿಗೂ ಕೂಡ ಸಿಚುವೇಶನ್ ಹಂಗಿತ್ತು. ನಾನು ಅವ್ರನ್ನು ಬ್ಲೇಮ್ ಮಾಡೋದಕ್ಕೆ ರೆಡಿ ಇಲ್ಲ ಈಗ. ಸೊ ನಮ್ಮಲ್ಲಿ ಕೂಡ ಅಷ್ಟು ಒಂದು ಬಾಂಡ್ ಇರಲಿಲ್ಲ. ನನಗೆ ಈ ಕಡೆ ಫ್ಯಾಮ್ಲಿಲಿ ಯಾರೂ ನನ್ನನ್ನು ಪ್ರೀತಿ ಮಾಡ್ತಿಲ್ಲ, ನಾನು ಹೋಗಿದ್ದ ಮನೇಲಿ ನನ್ನನ್ನು ಯಾರೂ ಇಷ್ಟಪಡ್ತಿಲ್ಲ. ಸೊ ನನ್ನ ಸ್ವಂತ ನನ್ನ ಹಸ್ಬೆಂಡೇ ನನ್ನನ್ನು ಇಷ್ಟಪಡ್ತಿಲ್ಲ. ಇನ್ನೇನು ನನ್ನ ಜೀವನ ಹೆಂಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾಗ ನನಗೆ ಏನಂದಿದ್ದು, ಅಟ್ಲೀಸ್ಟ್ ಒಂದು ಮಗು ಆಗಿಬಿಟ್ರೆ ಆ ಮಗುನ ನೋಡ್ಕೊಂಡು ನಾನು ಖುಷಿಯಾಗಿರ್ಬೋದು, ಆ ಮಗುಗೋಸ್ಕರ ಬದುಕ್ಬೋದು ಅನ್ನೋ ಥಾಟ್ಸ್ ಸ್ಟಾರ್ಟ್ ಆಯಿತು. ಬೇಗ ಕನ್ಸೀವ್ ಆಗಬೇಕು ಅಂತ ತುಂಬ ದೇವರುಗಳನ್ನ ತುಂಬ ಥರ ಪ್ರಾರ್ಥನೆಗಳು ಮಾಡಿಬಿಟ್ಟಿದ್ದೀನಿ. ಎಷ್ಟು ಕೇಳ್ಕೊಂಡಿದ್ದೀನಿ ದೇವರುಗಳನ್ನ ಅಂದರೆ ಲಿಟ್ರಲಿ ಇಮ್ಯಾಜ್ ಮಾಡೋಕ್ಕೊಳಕ್ಕಾಗಲ್ಲ. ಅಷ್ಟೊಂದು ಹೋಗಿ ಪೂಜೆ ಮಾಡೋದು, ದೇವ್ರ ಮುಂದೆ ಕೂತ್ಕೊಂಡು ಜೋರಾಗಳೋದು, ದೇವರೇ ನನಗೊಂದು ಮಗು ಕೊಡಪ್ಪ ಅಂತ ಭಿಕ್ಷೆ ಕೇಳ್ದಂಗೆ ಕೇಳೋದು. 8 months ದೊಡ್ಡದೇ ಅಲ್ಲ, ಆಗತ್ತೆ. ಬಟ್ ಅವಾಗ ನನ್ನ ಮೈಂಡ್ ಅಷ್ಟು ಮೆಚ್ಯೂರ್ಡ್ ಇರಲಿಲ್ಲ. ನನಗೆ ಜನ ಏನಂತಾರೆ, ನನ್ನ ಸಿಚುವೇಶನ್ ಅವಾಗ ಪ್ರೆಸೆಂಟ್ ಮಾತ್ರ ಥಿಂಕ್ ಮಾಡ್ತಿದ್ದೆ. ನನಗೆ ಬೇರೆ ಎಲ್ಲ ಆಲೋಚನೆ ಮಾಡೋ ಅಷ್ಟು ಮೆಚ್ಯೂರಿಟಿನೇ ಇರಲಿಲ್ಲ. ಆಗ ಕೇಳ್ಕೊಳ್ತಿದ್ದೆ, ಅಳ್ತಾ ಇದ್ದೆ, ಒಂದೊಂದ್ಸರಿ ತುಂಬ ಆಗೋಗ್ತಿತ್ತು. ಅವಾಗ ನಮ್ಮ ಅಪ್ಪ ಅಮ್ಮನಿಗೂ ನಾನು ಏನು ಹೇಳ್ಕೊಳ್ಳೋ ಅಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಸಿಂಗಲ್ ಪರ್ಸೆಂಟ್ ಕೂಡ ನನಗೇನಾಗ್ತಾ ಇದೆ, ನನ್ನ ಪರಿಸ್ಥಿತಿ ಹೆಂಗಿದೆ, ನನ್ನ ಮದುವೆ ಆದಮೇಲೆ ನನ್ನ ಜೀವನ ಹೆಂಗಿದೆ ಅಂತ ನಾನು ಏನು ನನ್ನ ಅಪ್ಪ ಅಮ್ಮಗೆ ಹೇಳ್ಕೊಳ್ತಿಲ್ಲ. ಪ್ರಾಮಿಸ್ ನಾನು ಹೇಳ್ಕೊಳ್ತಿರ್ಲಿಲ್ಲ. ಯಾವಾಗಲಾದರೂ ಬಂದು ಹೋಗೋವಾಗ ಅವ್ರಿಗೆ ಗೊತ್ತಾಗ್ತಿತ್ತು ಬಿಟ್ಟರೆ ನಾನು ಹೆಂಗಿದ್ದೀನಿ, ನನಗೇನು ಆಗ್ತಿದೆ, ಏನು ನಡೀತಿದೆ ಅಂತ ಸಿಂಗಲ್ ಪರ್ಸೆಂಟ್ ಕೂಡ ನಾನು ನಮ್ಮ ಅಪ್ಪ ಅಮ್ಮಗೆ ಹೇಳ್ತಿರ್ಲಿಲ್ಲ. ಯಾಕೆ ಅಂದರೆ ಅವ್ರಿಗೆ ನೋವು ಕೊಡಬಾರ್ದು, ನನಗೇನೋ ಹಿಂಸೆ ಕಷ್ಟ ಇಲ್ಲಿ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ತಿರ್ಲಿಲ್ಲ.
ಏನನ್ನೂ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ಲಿಲ್ಲ. ಎಲ್ಲ ಸರಿ ಹೋಗುತ್ತೆ, ಏನೋ ಚಿಕ್ಕ ಪುಟ್ಟ ಮನಸ್ತಾಪಗಳು ಅನ್ನೋ ಥರ ನಾನು ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾನು ಅವ್ರ ಹತ್ರ ಏನೂ ಹೇಳ್ಕೊಳ್ತಿರ್ಲಿಲ್ಲ. ಸೊ ಅದನ್ನು ಕೂಡ ನಾನು ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ನಾರ್ಮಲಾಗಿ ನಮ್ಮಮ್ಮನ ಕೇಳ್ತಿದ್ದೆ, ಮಮ್ಮಿ ನಾನು ಯಾಕೆ ಕನ್ಸೀವ್ ಆಗ್ತಿಲ್ಲ ಅಂತ. ಮತ್ತು ನಮ್ಮಮ್ಮ ಒಂದ್ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲೆಲ್ಲ ನೋಡಿಸಿದ್ರು. ಏನೋ ಡಾಕ್ಟರು ಒಂದು ಟಾನಿಕ್ ಥರದ ಟೈಪ್ ಏನೋ ಕೊಟ್ಟರು, ತಗೊಂಡು ಕುಡಿದೆ, ಮತ್ತು ಆಗಲಿಲ್ಲ. ಮತ್ತು ತುಂಬ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು, ಅಳು ಬರ್ತಿತ್ತು. ಮನೆ ಹೆಂಗೆ ಯಾರೂ ಇಲ್ಲ ಅಂದಾಗ ನಾವು ಮದುವೆ ಆಗಿದ್ದು ಒಂದು 8 ಮಂತ್ಸಿಗೆ ನಮ್ಮನ್ನು ಬೇರೆ ಕಳಿಸಿದ್ದು. ಬೇರೆ ಕಳಿಸಿದಾದ್ಮೇಲೆ ನನಗಿನ್ನೂ ಒಂದು ಮಗು ಆಗಿಬಿಡ್ಲಿ ಅನ್ನೋದು ಜಾಸ್ತಿ ಬಂದ್ಬಿಡ್ತು. ಅಟ್ಲೀಸ್ಟ್ ಇವಾಗಾದರೂ ಆಗಲಿ ಅನ್ನೋದಿತ್ತು. ಆ ಮನೆ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗೂ ಅನಿಸ್ತಿತ್ತು. ಆ್ಯಂಡ್ ಬೇರೆ ಹೋದ್ಮೇಲೆ ಇನ್ನೂ ಒಂದು ಸ್ವಲ್ಪ ಎಮೋಷ್ನಲ್ ಆಗಿ ತೊಗೊಂಡ್ಬಿಟ್ಟೆ. ಮಗು ಹೆಂಗೆ ಅಂದರೆ ಯಾರೂ ಇಲ್ದಿದ್ದ ಟೈಮಲ್ಲಿ ನಾನು ಜೋರಾಗಿ ಅಳ್ತಿದ್ದೆ, ನನಗೊಂದು ಮಗು ಬೇಕು ಅಂತ ಎಷ್ಟು ಜೋರಾಗಿ ಅಳ್ತಿದ್ದೀನಿ ಅಂದರೆ ಅಷ್ಟು ಜೋರ ಮನೆಯೆಲ್ಲ ಕಿರ್ಚೋ ಥರ ಅಳ್ತಿದ್ದೆ. ಆ್ಯಂಡ್ ಮತ್ತೆ ಗೊತ್ತಿಲ್ಲ, ಬೇರೆ ಹೋಗಿದ್ದು 1 ಮಂತ್ಗೆ ನಾನು ಕನ್ಸೀವ್ ಆದೆ. ಆ್ಯಂಡ್ ಲಿಟ್ರಲಿ ಆ ಕನ್ಸೀವ್ ನಾನು ಒಂದು 2-3 ಟೈಮ್ಸ್ ಚೆಕ್ ಮಾಡಿಕೊಂಡಾಗ 3rd ಟೈಮ್ ಪಾಸಿಟಿವ್ ಬಂತು. ತುಂಬ ಖುಷಿ ಆಯಿತು. ಹಾಸ್ಪಿಟ್ಲಿಗೆ ಹೋದೆ, ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದೆ, ಕನ್ಸೀವ್ ಕನ್ಫರ್ಮ್ ಆಯಿತು. ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದೆ ನೆಕ್ಸ್ಟ್ ಡೇನೇ. ನನಗೆ 1 ಮಂತ್ 15 ಡೇಸಿಗೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು. ಹೋಗಿ ಬಂದಿದ್ದು ನೆಕ್ಸ್ಟ್ ಡೇನೇ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಮಲ್ಕೊಂಡಿದ್ದೀನಿ, ನಮ್ಮ ಮನೆಯವ್ರಿಗೆ ಏನೋ ಕೆಲಸದ ಮೇಲೆ ಬೆಳಗ್ಗೆನೇ 5 o'clockಗೆ ಹೋಗಿದ್ರು. ನಾನು ಮಲ್ಕೊಂಡಿದ್ದೀನಿ ಅಲ್ಲಿ, ನಾವು ಬೇರೆ ಹೋಗಿದ್ದ ಮನೆಯಲ್ಲಿ. ಆವಾಗ ಅದು ಸ್ವಂತ ಮನೆಯೇ ಇದ್ದಿದ್ದು. ನಾವು ಬೇರೆ ಕಡೆ ಕಲ್ಯಾಣ ನಗರದಲ್ಲಿ ನಮ್ಮ ಸ್ವಂತ ಮನೆ ಇತ್ತು, ಅಲ್ಲೇ. ಅವಾಗ ನಮಗೆ ಮಂಚ ಏನೂ ಇರಲಿಲ್ಲ, ಕೆಳಗಡೆ ಮಲ್ಕೊಂಡಿದ್ದೀನಿ. ಬೆಳಗ್ಗಿನ ಜಾವ ಒಂದು 6:30 ಹಂಗೆ ಇದ್ದಕ್ಕಿದ್ದಂಗೆ ಬ್ಲೀಡಿಂಗ್ ಆಗ್ತಿದೆ. ನನಗೆ ಬ್ಲೀಡಿಂಗ್ ಅಂತ ಫಸ್ಟ್ ಗೊತ್ತಾಗಲಿಲ್ಲ. ಸುಮ್ಮನೆ ಏನೋ ವೆಟ್ ಆಗ್ದಂಗೆ ಅನಿಸ್ತು. ಯಾಕೆ ಇದು ವೆಟ್ ಆಗ್ತಿದೆಯಲ್ಲ ಅಂದ್ಬಿಟ್ಟು ಎದ್ದು ಚೆಕ್ ಮಾಡಿದ್ರೆ ಫುಲ್ಲು ಬ್ಲೀಡಿಂಗು. ನಾನು ಪೀರಿಯಡ್ಸ್ ಆಗಲ್ವಲ್ಲ, ಯಾಕೆ ಬ್ಲಡ್ ಆಗ್ತಾ ಇದೆ, ನನಗೆ ಗೊತ್ತಿಲ್ಲ. ನನಗೆ ಈ ಥರ ಅಬೋಷನ್ ಅನ್ನೋದು ನನಗೆ ಅವಾಗ ಗೊತ್ತಿರಲಿಲ್ಲ. ಅಬೋಷನ್ ಆದರೆ ಬ್ಲೀಡಿಂಗ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬ್ಲೀಡಿಂಗ್ ಆಗ್ತಾಯಿದೆ, ಅದು ಯಾವ ರೇಂಜಿಗೆ ಆಗ್ತಿದೆ ಅಂದರೆ ಬೆಡ್ಡೆಲ್ಲ ನೆಂದು ಕೆಳಗಡೆ ನಾವು ಚಾಪೆ ಮೇಲೆ ಒಂದು ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಡಿದ್ದು. ಚಾಪೆಯಿಂದ ಹರಿದು ಹೋಗ್ತಾ ಇದೆ. ಯಾರು ಮನೇಲಿಲ್ಲ, ಸುತ್ತಮುತ್ತ ನನಗೆ ಯಾರೂ ಗೊತ್ತಿಲ್ಲ. ಅಲ್ಲಿ ಹರಿದು ಹೋಗ್ತಾ ಇದೆ. ನನಗೆ ಫುಲ್ ಶಾಕ್, ಮೈಂಡ್ ಬ್ಲಾಕ್ ಆಗಿಬಿಟ್ಟಿದೆ. ಸಡನ್ನಾಗಿ ವಾಶ್ರೂಮ್ಗೆ ಹೋದೆ. ವಾಶ್ರೂಮಲ್ಲಿ ಕುತ್ಕೊಂಡಿದ್ದೀನಿ. ವಾಶ್ರೂಮ್ ಎಲ್ಲ ಹರಿದು ಹೋಗ್ತಾ ಇದೆ ಬ್ಲಡ್ಡು. ನನಗೆ ಒಂಥರ ಶಿವರ್ ಆಗಿಬಿಡ್ತು. ನಮ್ಮ ಅಪ್ಪಗೆ ಸಡನ್ನಾಗಿ ನಮ್ಮ ಅಮ್ಮಂಗೆ ಫೋನ್ ಮಾಡಿ, ನಂಗೆ ಮಾತೇ ಬರ್ತಾಯಿಲ್ಲ, ಮಮ್ಮಿ ಈ ಥರ ಬ್ಲೀಡಿಂಗ್ ಆಗ್ತಾಯಿದೆ ಮಮ್ಮಿ ಅಂತಂದೆ. ಯಾಕೆ ಮಮ್ಮಿ ಹಿಂಗೆ ಬ್ಲೀಡಿಂಗ್ ಆಗ್ತಾಯಿದೆ ಅಂತಂದರೆ, ಅಬೋಷನ್ ಆಗೋಗಿರುತ್ತೆ ಕೃತಿ ಅಂತಂದರು. ಅಬೋಷನ್ ಆಗೋಗಿರುತ್ತೆ ಅಮ್ಮಯ್ಯ ಅಂತಂದರು. ನಮ್ಮಮ್ಮಂಗೆ ಏನು ಹೇಳ್ಬೇಕು ಗೊತ್ತಾಗಿಲ್ಲ. ಈ ಟೈಮ್ ಕನ್ಸೀವ್ ಪಾಸಿಟಿವ್ ಬಂದಮೇಲೆ ಬ್ಲೀಡಿಂಗ್ ಆದರೆ ಅದು ಅಬೋಷನ್ ಅಂತ ನಮ್ಮಮ್ಮ ಅಂದ್ಕೊಂಡಿದ್ದಾರೆ. ಅಬೋಷನ್ ಆಗೋಗಿರುತ್ತೆ. ಹೌದಾ ಮಮ್ಮಿ, ನಿಜಾನ ಮಮ್ಮಿ? ಅಲ್ಲೇ ವಾಶ್ರೂಮಲ್ಲೇ ಕುತ್ಕೊಂಡು ಜೋರಾಗಿ ಅಳ್ತಾ ಇದ್ದೀನಿ. ನಂಗೆ ಯಾರೂ ಗೊತ್ತಿಲ್ಲ, ಪರಿಚಯ ಇಲ್ಲ. ಯಾರಾದರೂ ಮಾತಾಡೋಣ, ಏನು ಸುತ್ತಮುತ್ತಲು ಯಾರಾದರೂ ಹೆಲ್ಪ್ ತೊಗೊಳೋಣ ಅಂದ್ರೆ ಯಾರೂ ಗೊತ್ತಿಲ್ಲ. ಜೋರಾಗಿ ಅಳ್ತಾ ಇದ್ದೀನಿ. ನಮ್ಮ ಮಮ್ಮಿನೂ ಮಮ್ಮಿ ಜೊತೆ ಮಾತಾಡ್ತಾ ಇಲ್ಲ, ಜೋರಾಗಿ ಅಳ್ತಾ ಇದ್ದೀನಿ. ನನ್ನ ಮಗು ಇಲ್ವಾ ಅಂತ. ನಮ್ಮಮ್ಮ ಅಳಬೇಡ, ಏನಾಗಲ್ಲ, ಹಾಸ್ಪಿಟ್ಲಿಗೆ ಬಾ, ನಾನು ಅರಿಗೆ ಫೋನ್ ಮಾಡ್ತೀನಿ ಅಂತ ಇದ್ದಾರೆ. ಮತ್ತು ನಮ್ಮಮ್ಮ ಫೋನ್ ಮಾಡಿ ನಮ್ಮಪ್ಪಗೆ ಹೇಳಿದ್ದಾರೆ, ಈ ಥರ ಅಮ್ಮ ಏಡ್ಸ್ಕೊಂಡು ಫೋನ್ ಶೇಷಿಂದಿ ಅಂದ್ಬಿಟ್ಟು. ನಮ್ಮಪ್ಪಗೆ ಏನು ಅಂತ ಗೊತ್ತಿಲ್ಲ. ನಮ್ಮಪ್ಪ ಫೋನ್ ಮಾಡಿ ನಮ್ಮ ಹಸ್ಬೆಂಡ್ಗೆ, ಈ ಥರ ನನ್ನ ಮಗಳ ಇದು ಕೃತಿ ಅಳ್ತಿದ್ದಾಳೆ, ಕರ್ಕೊಂಡು ಬಾಪ. ನಮ್ಮಪ್ಪಗೆ ಏನು ಪರಿಸ್ಥಿತಿ ಗೊತ್ತಿಲ್ಲ. ನಮ್ಮಮ್ಮ ಎಕ್ಸ್ಪ್ಲೇನ್ ಮಾಡಿಲ್ಲ, ನಮ್ಮಮ್ಮಂಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ನನ್ನ ಮಗಳನ್ನ ಅಳ್ತಾ ಇದ್ದಾಳೆ, ಮದುವೆ ಆದಾಗಿಂದ ನೀವು ಹಿಂಗೆ ಮಾಡ್ತಾ ಇರೋದು, ಯಾವತ್ತೂ ನನ್ನ ಮಗಳಿಗೆ ಖುಷಿಯಾಗಿ ನೋಡ್ಕೊಂಡಿಲ್ಲ, ಏನೋ ಬೈದ್ಬಿಟ್ಟಿದ್ದಾರೆ. ನಮ್ಮ ಹಸ್ಬೆಂಡ್ಗೂ ಗೊತ್ತಿಲ್ಲ ಏನಾಗಿದೆ ಏನು ಅಂತ. ಮತ್ತು ನಂಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ, ಈ ಥರ ಬರೀ ಬ್ಲೀಡಿಂಗ್ ಹೋಗ್ತಾ ಇದೆ, ನಮ್ಮಮ್ಮ ಅಬೋಷನ್ ಆಗ್ತಾ ಇದ್ದಾರೆ ಅಂತ. ಮತ್ತು ನಮ್ಮ ಮನೆಯವರು ಬಂದರು, 1 ಅವರಲ್ಲಿ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಸ್ಕ್ಯಾನಿಗೆ ಬರ್ಕೊಟ್ರು. ಬ್ಲೀಡಿಂಗ್ ಆಗ್ತಾನೆ ಇತ್ತು. ನಾನೊಂದು ಸ್ಟೇ ಫ್ರೀ ಹಾಕ್ಕೊಂಡು ಹೋದೆ. ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗೋಷ್ಟರಲ್ಲಿ ಒಂದು 2 ಸ್ಟೇ ಫ್ರೀ ಚೇಂಜ್ ಮಾಡಿಬಿಟ್ಟೆ. ಆ ರೇಂಜಿಗೆ ಬ್ಲೀಡಿಂಗ್ ಆಗ್ತಿತ್ತು.
ಹೋದೆ, ಸ್ಕ್ಯಾನಿಂಗಿಗೆ ಬರ್ಕೊಟ್ರು. ಒಂದು ಹತ್ರ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಸ್ಕ್ಯಾನಿಂಗ್ ಮಾಡಿಸಿ ನೆಕ್ಸ್ಟ್ ಡೇ ರಿಪೋರ್ಟ್ ಎತ್ಕೊಂಡೋಗಿ ಡಾಕ್ಟ್ರಿಗೆ ನೋಡಿಸಿದ್ವಿ. ಆ ಬ್ಲೀಡಿಂಗ್ ಸ್ಟಾಪ್ ಆಗೋಕ್ಕೆಲ್ಲ ಇಂಜೆಕ್ಷನ್ ಕೊಟ್ಟರು. ನೆಕ್ಸ್ಟ್ ಡೇ ಬರೋಕ್ಕೆ ಹೇಳಿದ್ರು. ನೆಕ್ಸ್ಟ್ ಡೇ ಹೋದ್ವಿ. ಡಾಕ್ಟ್ರ್ ರಿಪೋರ್ಟ್ ನೋಡ್ತಾರೆ. ರಿಪೋರ್ಟ್ ನೋಡಿದ ತಕ್ಷಣ ನಿಮಗೆ ಟ್ವಿನ್ಸ್ ಅಂತ ಹೇಳ್ತಾರೆ. ಫಸ್ಟು ಟ್ವಿನ್ಸ್ ಅಂತ ಹೇಳಿದ ತಕ್ಷಣ ಇದೇನಿದು ಅಬೋಷನ್ ಆಗಬೇಕಲ್ವಾ, ಟ್ವಿನ್ಸ್ ಅಂತ ಯಾಕೆ ಹೇಳ್ತಿದ್ದಾರೆ, ಬ್ಲೀಡಿಂಗ್ ಆಯ್ತಲ್ಲ, ಅಬೋಷನ್ ಅಲ್ವಾ ಅಂತ ಅನಿಸ್ತು. ಆಗ ಅವರು ಕ್ಲೀನಾಗೆ ಹೇಳಿದ್ರು, ಈ ಥರ ನಿಮಗೆ ಟ್ವಿನ್ಸ್ ಇದ್ದಾರೆ ನಿಮ್ಮ ಹೊಟ್ಟೆಯಲ್ಲಿ, ಬಟ್ ಒಂದು ಮಗು ಉಳಿಯೋ ಚಾನ್ಸಸ್ ಇಲ್ಲ. ಒಂದು ಮಗು ಮೇ ಬಿ ಒಂದು 10% ಚಾನ್ಸಸ್ ಇದೆ ಉಳ್ಕೊಳ್ಳೋದು, ಮತ್ತು ಇನ್ನೊಂದು ಮಗು ಅದಕ್ಕೂ 10% ಇದೆ ಉಳ್ಕೊಳ್ಳೋ ಚಾನ್ಸಸ್ಸು ಅಂತ. ಅಂದರೆ ಅವ್ರು ಡಾಕ್ಟರ್ ಹೇಳಿದ್ದು ಹೆಂಗೆ ಅಂತಂದರೆ, ನಿಮಗೆ ಇಬ್ಬರಿದ್ದಾರೆ, ಒಂದು ಮಗು ನಿಮಗೆ ಉಳಿಯೋ ಚಾನ್ಸಸ್ ಇಲ್ಲ, ಮೇ ಬಿ ಒಂದು 10% ಉಳಿಯೋ ಚಾನ್ಸಸ್ಸು, ಇನ್ನೊಂದು ಮಗು ಉಳಿಬೋದು. ಮೇ ಬಿ ಆ ಮಗುಗೂ ಈ ಮಗುವಿಂದ ಆ ಮಗುಗೂ ಏನಾದರೂ ಎಫೆಕ್ಟ್ ಆಗಿ ಆ ಮಗುನೂ ಇಲ್ಲದೆ ಹೋದರೆ ನಾವೇನು ಮಾಡೋಕ್ಕಾಗಲ್ಲ, ನಾವು ಗ್ಯಾರಂಟಿ ಕೊಡಲ್ಲ. ಬಟ್ ಸದ್ಯಕ್ಕೆ ನಿಮಗೆ ಟ್ವಿನ್ಸ್ ಇದ್ದಾರೆ, ನಾವು 5 months ಕಂಪ್ಲೀಟ್ ಆದಮೇಲೆ ಸ್ಕ್ಯಾನ್ ಮಾಡಿ ಹೇಳ್ತೀವಿ ಇಬ್ಬರು ಉಳಿತಾರ ಅಥವಾ ಒಬ್ಬರು ಉಳಿತಾರ ಏನು ಅಂತ 5 months ಆದಮೇಲೆ ಹೇಳ್ತೀವಿ ಅಂತ ಹೇಳಿದ್ರು. ಆವಾಗ ಏನು ಹೇಳಬೇಕು, ಏನು ಮಾಡಬೇಕು, ಏನೂ ಗೊತ್ತಾಗಲಿಲ್ಲ. ಮತ್ತು ಓಕೆ, ಒಂಥರ ಖುಷಿ ಆಯಿತು, ಒಂಥರ ಭಯ ಆಯಿತು, ಒಂಥರ ವೇರಿಯೇಷನ್ಸ್ ಎಲ್ಲ ಏನೇನೋ ಅನಿಸ್ತು. ಮತ್ತು ಸರಿ ಅಂದ್ಬಿಟ್ಟು ಆ ಮಗು ಉಳಿಯೋದಕ್ಕೆ ಏನೇನು ಸೇಫ್ಟಿ ಇಂಜೆಕ್ಷನ್ಸ್, ಮಂತ್ಲಿ ಇಂಜೆಕ್ಷನ್ಸ್ ಅಂತೆ, ಟ್ಯಾಬ್ಲೆಟ್ಸ್ ಅಂತೆ, ಏನೇನು ಮಾಡಬೇಕು ಎಲ್ಲ ಹೇಳಿದ್ರು. ಲೀಸ್ಟ್ ಬರ್ಕೊಟ್ರು, ಪೌಡರ್ಸು ಅದು ಇದು ಕನ್ಸಿಸ್ಟೆಂಟ್ ತೊಗೋಬೇಕು, ಮಂತ್ಲಿ ನೀವು ಮಿಸ್ ಮಾಡದೆ ಈ ಥರ ಇಂಜೆಕ್ಷನ್ಸ್ ತೊಗೋಬೇಕು. ಅಟ್ಲೀಸ್ಟ್ ನಿಮ್ಗೊಂದು ಮಗು ಉಳಿಯೋ ಚಾನ್ಸಸ್ ಇರುತ್ತೆ, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಇಬ್ಬರೂ ಉಳಿತಾರೆ, ಈ ಥರ ಎಲ್ಲ ಹೇಳಿದರು. ಓಕೆ, ನಾನು ಸರಿ ಆಯಿತು ಬಿಡು ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್, ನನಗೆ ಫುಲ್ ರೆಸ್ಟ್ ಬೇಕಿತ್ತು. ನಾನು ನಮ್ಮಮ್ಮನ ಮನೆಯಲ್ಲೇ ಇದ್ದೆ. ಅವಾಗ ನಮ್ಮ ಹಸ್ಬೆಂಡ್ ಜೊತೆಲಿ ಇದ್ದಿದ್ರು, ನಾನು ನೋಡ್ಕೊತಾ ಇರಲಿಲ್ಲ ಬಿಡಿ. ಅವಾಗಿನ ಅವ್ರ ಪರಿಸ್ಥಿತಿನೂ ಹಂಗಿತ್ತು. ನಾನು ನಮ್ಮಮ್ಮನ ಮನೆಯಲ್ಲೇ ಇದ್ದೆ. ಒಂದು ಕನ್ಸೀವ್ ಆಗಿದ್ದು ಒಂದು 3 months ನಮ್ಮಮ್ಮನ ಮನೆಯಲ್ಲೇ ಇದ್ದೆ. ಆ್ಯಂಡ್ ಇನ್ನೊಂದು, ಆ ಕನ್ಸೀವ್ ಆಗಿದ್ದು ಪಾಸಿಟಿವ್ ಬಂದಿದ ತಕ್ಷಣ ನಮ್ಮ ಹಸ್ಬೆಂಡಿಗೆ ಹೇಳಿದಾಗ ಅವ್ರಿಗೆ ಮನಸ್ಸಲ್ಲಿ ಖುಷಿ ಇತ್ತೋ ಏನೋ ಗೊತ್ತಿಲ್ಲ, ಅವ್ರಿಗೆ ಮುಖದಲ್ಲಿ ನನಗೆ ಆ ಖುಷಿನೇ ಕಾಣಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇವತ್ತಿನ ದಿವಸ ಮಕ್ಕಳಂದರೆ ಪ್ರಾಣ, ಅವತ್ತಿನ ದಿನ ಅವ್ರಿಗೆ ಆ ಖುಷಿನೇ ಕಾಣಲಿಲ್ಲ ನನಗೆ. ಓಕೆ, ಅವ್ರ ಖುಷಿ ಇಲ್ಲ ಅಂದರೆ ನನಗೆ ಖುಷಿ ಇದೆ ಅಂದ್ಬಿಟ್ಟು ನಾನು ಆ ಪ್ರೆಸೆಂಟನ್ನು ಎಂಜಾಯ್ ಮಾಡಿಕೊಂಡು ನನ್ನನ್ನು ನಾನು ಟೇಕ್ ಕೇರ್ ಮಾಡ್ಕೊಂಡು ಬಂದೆ. ಮತ್ತು ಈ ಥರ ಅಬೋಷನ್ದು ಅದು ಇದು ಇಶ್ಯೂ ಬಂತು. ಮತ್ತು ರೆಸ್ಟ್, ಡಾಕ್ಟರೆಲ್ಲ ರಿಪೋರ್ಟ್ಸ್ ನೋಡಿ ಈ ಥರ ಟ್ವಿನ್ಸ್ ಅಂತ ಹೇಳಿದ್ರು, ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ರು ಮೇನು ಅಂದ್ಬಿಟ್ಟು ನಾನು ಮತ್ತೆ ರೆಸ್ಟ್, ನಮ್ಮಮ್ಮನ ಮನೆಯಲ್ಲೇ ರೆಸ್ಟಲ್ಲಿದ್ದೆ. ತುಂಬ ತೂಕ ಏನು ಎತ್ತಬಾರ್ದು, ಏನು ಕೆಲಸ ಮಾಡಬಾರ್ದು, ಕೂತ್ಕೊಂಡೇ ಮಾಡಿ, ಜಾಸ್ತಿ ಓಡಾಡೋದೆಲ್ಲ ಮಾಡಬೇಡಿ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ರೆಸ್ಟಲ್ಲಿದ್ದೆ. ಮತ್ತು ಒಂದು 5 months ಆದಮೇಲೆ ಸ್ಕ್ಯಾನ್ ಮಾಡಿಸಿದ್ವಿ. ಸ್ಕ್ಯಾನಲ್ಲಿ ಗೊತ್ತಾಯಿತು ಒಂದು ಮಗು ಇಲ್ಲ, ಇನ್ನೊಂದು ಮಗು ಉಳ್ಕೊಂಡಿದೆ ಅಂತ. ಆ್ಯಂಡ್ ಆ ಪ್ರೆಸೆಂಟ್ ಒಂದು ಮಗು ಹೆಲ್ದಿ ಆಗಿದೆ, ಒಂದು ಮಗು ಇಲ್ಲ ಅಂತ ಗೊತ್ತಾಯಿತು. ಮತ್ತು ಆ ಮಗುನ ಕ್ಲೀನಾಗಿ ಅದರಲ್ಲಿ ಏನಿರುತ್ತೆ ಅದನ್ನೆಲ್ಲ ತೆಗಿಯೋದಕ್ಕೆ ಒಂದು ಸ್ವಲ್ಪ ಇಂಜೆಕ್ಷನ್ಸು ಅದು ಇದು ಮಾಡಿದ್ರು. ಅವಾಗ ಒಂದು ಸ್ವಲ್ಪ ಬ್ಲೀಡಿಂಗ್ ಆಯಿತು. ಒಂದು ಮಗು ಕಂಪ್ಲೀಟಾಗಿಲ್ಲ, ಇನ್ನೊಂದು ಮಗು ಇತ್ತು. ಇನ್ನೊಂದು ಮಗು ಚೆನ್ನಾಗಿದೆ. ನೀವು ಚೆನ್ನಾಗಿ ಟೇಕ್ ಕೇರ್ ಮಾಡಿ, ಸ್ವಲ್ಪ ರೆಸ್ಟಲ್ಲಿರಿ, ಸ್ವಲ್ಪ ಹುಷಾರಾಗಿರಿ, ಬಟ್ ಆರಾಮಾಗಿದೆ, ನೀವು ಹೆಲ್ದಿ ಆಗಿದ್ರೆ ಮಗುನೂ ಹೆಲ್ದಿ ಆಗಿದೆ ಅಂತ ಹೇಳಿದ್ರು. ಮತ್ತು ಸ್ವಲ್ಪ ಬೇಜಾರಾಯಿತು, ಬಟ್ ಬೇಜಾರಿಗಿಂತ ಖುಷಿ ಜಾಸ್ತಿ. ಅಟ್ಲೀಸ್ಟ್ ಒಂದು ಮಗುವನ್ನು ಉಳಿತಲ್ವಾ ಅನ್ನೋ ಒಂದು ಖುಷಿ ಇತ್ತು. ಮತ್ತು ರೆಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ನಮ್ಮಮ್ಮನ ಮನೆಗೆ ಹೋಗಲಿಲ್ಲ, ಮತ್ತು ಇಲ್ಲೇ ಬಂದೆ. 5 months ಆದಮೇಲೆ 6 months 7 8 9 ನಾವು ಕಲ್ಯಾಣ ನಗರದಲ್ಲಿ ನಮ್ಮ ಸ್ವಂತ ಮನೆಯಲ್ಲೇ ಇದ್ವಿ. ನಮ್ಮ ಹಸ್ಬೆಂಡು ಅವಾಗ ಅಷ್ಟಿಷ್ಟು ಮಾತ್ರ ಏನಾರ ಬೇಕು ಅಂದರೆ ತಂದು ಕೊಡ್ತಿದ್ರು ಅಷ್ಟೇ. ಅದೇನೋ ಅಂತಾರಲ್ಲ, ಪ್ರೀತಿ ಇತ್ತೋ ಇರಲಿಲ್ವೋ ದೇವರಿಗೆ ಗೊತ್ತು, ಆ ಥರ ಇದ್ದರು. ಸರಿ ಬಿಡು, ದಟ್ಸ್ ಓಕೆ. ನನಗೆ ಅದನ್ನು ಆ 4 months ನಾನು ತುಂಬ ಕೊರಗಕ್ಕೆ ಹೋಗಲಿಲ್ಲ. ನನಗೆ ಅವಾಗ ಏನಿತ್ತು ಅಂದರೆ ನಾನು ಬೇಜಾರೇ ಮಾಡ್ಕೊಳ್ತಿರಲಿಲ್ಲ. ಬೇಜಾರಾಗ್ತಿತ್ತು, ತುಂಬ ಜನರಿಂದ ಹರ್ಟ್ ಆಗ್ತಿತ್ತು, ನಾನು ಹರ್ಟ್ ಮಾಡ್ಕೊಳ್ತಿರ್ಲಿಲ್ಲ. ನಾನು ಬೇಜಾರು ಮಾಡಿಕೊಂಡ್ರೆ ನನ್ನ ಮಗುಗೆ ಏನಾಗುತ್ತೋ, ಒಂದು ಮಗುನ ಕಳ್ಕೊಂಡ್ಬಿಟ್ಟಿದ್ದೀನಿ, ಇನ್ನೊಂದು ಮಗು ಏನಾಗುತ್ತೋ ಅನ್ನೋ ಫೀಲಿಂಗ್ ಇತ್ತು ನನಗೆ. ಆವಾಗ ನಾನು ಚೆನ್ನಾಗೆ ನನ್ನನ್ನು ನಾನು ಟೇಕ್ ಕೇರ್ ಮಾಡಿಕೊಂಡು, ನನಗೆ ನಾನು ಊಟ, ಫ್ರೂಟ್ಸ್
ಎಲ್ಲ ಚೆನ್ನಾಗಿ ತಿಂದು ಚೆನ್ನಾಗಿ ನಿದ್ದೆ ಮಾಡಿ ಪ್ರೆಗ್ನೆನ್ಸಿ ಜರ್ನಿನ ಚೆನ್ನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ವಾಕಿಂಗ್ ಎಲ್ಲ ಹೋಗ್ತಿದ್ದೆ. ತಿಂದಿದ ತಕ್ಷಣ ಒಂಚೂರು ಬಿಸಿನೀರು ಕುಡಿಯೋದಾಗಿರ್ಬೋದು, ಫ್ರೂಟ್ಸ್ ತಿನ್ನೋದು ಎಲ್ಲ ಮಾಡ್ತಿದ್ದೆ. ಚೆನ್ನಾಗಿ ನೋಡಿಕೊಂಡೆ. ಮತ್ತು 9 ಮಂತ್ಸಲ್ಲಿ ಡಿಲ್ವರಿಗೆ ಕಳಿಸ್ಬೇಕು, ಡಿಲ್ವರಿಗೆ ಬರಬೇಕು. 9 ಮಂತ್ಸ್ಗೆ ನಾನು ಡಿಲ್ವರಿಗೆ ಬರಬೇಕಿತ್ತು ನಮ್ಮ ಅಮ್ಮನ ಮನೆಗೆ. ನಮ್ಮ ಮನೆಯವ್ರು ಬಂದರು. 9 ಮಂತ್ಸ್ಗೆ ಡಿಲ್ವರಿಗೆ ಬರಬೇಕು ನಾನು. ಆವಾಗ ಎಲ್ಲ ಹೋಗೋಣ ಅಂತ ಫಿಕ್ಸ್ ಆದೆ. ಆವಾಗಲೂ ನನಗೆ ಸಿಂಗಲ್ ಪರ್ಸನ್ ಸಪೋರ್ಟ್ ಇಲ್ಲ. ನನಗೆ ಶ್ರೀಮಂತನ ಆಗಲಿಲ್ಲ, ಏನೋ ಶಾಸ್ತ್ರ ಇಲ್ಲ ಅಂತ ಅಂದರು. ದಟ್ಸ್ ಓಕೆ, ಶ್ರೀಮಂತನೇ ಇರಲಿಲ್ಲ. ಊರಿಗೆ ಕಳ್ಸೋಕ್ಕೂ ನನ್ನ ಜೊತೆ ಯಾರೂ ಇಲ್ಲ. ನಮ್ಮ ಹಸ್ಬೆಂಡ್ ಕೂಡ ಬರಲಿಲ್ಲ ನನ್ನನ್ನು ಊರಿಗೆ ಬಿಡೋಕ್ಕೆ ಕೂಡ. ನಮ್ಮಪ್ಪ ಇಬ್ಬರು ಕಾರ್ ಮಾಡಿಕೊಂಡು, ಅವತ್ತಿನ ದಿನಾನೂ ಕಾರ್ ಇರಲಿಲ್ಲ. ನಮ್ಮ ಅಮ್ಮನ ಮನೇಲಿ ಕಾರ್ ಇರಲಿಲ್ಲ. ನನ್ನ ತಮ್ಮ ಆದರೂ ಇವಾಗ ಒಂದು 2 ಕಾರ್ ತೊಗೊಂಡಿದ್ದಾನೆ. ಅವಾಗ ಇರಲಿಲ್ಲ, ಕಾರ್ ಇರಲಿಲ್ಲ. ಬಾಡಿಗೆ ಕಾರ್ ಮಾಡ್ಕೊಂಡು ಬಂದು ಕರ್ಕೊಂಡು ಹೋದರು. ನನಗೆ ನನ್ನ ಶ್ರೀಮಂತನ ಜರ್ನಿಯಲ್ಲಿ ನನಗೆ ಒಂದೇ ಒಂದು ವ್ಯಕ್ತಿ, ಒಂದೇ ಒಂದು ಫ್ಯಾಮಿಲಿ ಪರ್ಸನ್ ಕೂಡ ಇಂಥದ್ದು ಮಾಡಿದ್ದೀವಿ, ಅವಳು ಪ್ರೆಗ್ನೆಂಟು ಅಂದ್ಬಿಟ್ಟು ನನಗೆ ಒಂದೇ ಒಂದು ಮನೇಲಿ ತೃಪ್ತಿಯಾಗಿ ಒಂದು ಊಟ ಯಾರೂ ಕೊಡಲಿಲ್ಲ. ಅವಳು ಪ್ರೆಗ್ನೆಂಟಪ್ಪ, ಅವಳನ್ನ ಕರೆಯೋಣ, ಏನಾದರೂ ಮಾಡಿಕ್ಕಣ ಅಂತ ಲಿಟ್ರಲಿ ಯಾರೂ ಕರೆದಿಲ್ಲ. ಇವತ್ತು ನಂಗೆ ಅದೆಷ್ಟು ಬೇಜಾರಾಯಿತು. ಬಿಡು, ನಮ್ಮ ಹಸ್ಬೆಂಡ್ ಮನೆ ಕಡೆಯವರು ನನ್ನ ಕಂಡ್ರೆ ಇಷ್ಟ ಎಲ್ಲ ಅವ್ರು ಕರೀಲಿಲ್ಲ, ಮಾಡಲಿಲ್ಲ. ದಟ್ಸ್ ಓಕೆ, ಅದು ಅವ್ರ ಪ್ರಾಬ್ಲಮ್. ಅವ್ರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಬಿಡಿ, ನನಗೆ ಅದು ಬೇಕಲ್ಲ. ಮತ್ತು ಅಲ್ಲಿ ಊರಿಗೆ ಹೋದೆ, ಅಲ್ಲಿ ಹಂಗೆ ಓಕೆ. ಮತ್ತು ನಾನು ತುಂಬ ನಾನೇನೇನು ಅವಾಗ ಫೀಲ್ ಆಗ್ತಾ ಇರಲಿಲ್ಲ, ಓಕೆನಾ. ಮತ್ತು 9 ಮಂತ್ಸ್ಗೆ ಹೋದೆ. ನಮ್ಮ ಮಮ್ಮಿ ನಮ್ಮ ಪಪ್ಪ ತುಂಬ 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 ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ಮನೇಲೂ ನಮ್ಮ ಮಮ್ಮಿ ನಮ್ಮ ಪಪ್ಪಗೆ ನಾನೇ ದೊಡ್ಡ ಮಗಳಾಗಿರೋದ್ರಿಂದ ಅವಾಗ ನಾನು ಪ್ರೆಗ್ನೆಂಟ್ ಆಗಿದ್ರೆ ನಮ್ಮ ಪಪ್ಪ ಮಮ್ಮಿಗೆ ತುಂಬ ಖುಷಿ. ನನ್ನ ಮಗು ಪ್ರೆಗ್ನೆಂಟು, ಒಂದು ಮಗು ತಾಯಿ ಆಗ್ತಾಯಿದ್ದಾಳೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾನು ಹೋಗಿದ್ದು ನನಗಿನ್ನ 15-20 ಡೇಸ್ ಇತ್ತು ಡಿಲ್ವರಿಗೆ ಟೈಮ್ಗೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಏನೇನು ಬೇಕು ಪ್ರತಿಯೊಂದನ್ನು ಕೇಳಿ ಕೊಡಿಸಿ ನಮ್ಮವ್ವ ಪ್ರತಿಯೊಂದನ್ನು ಮಾಡಿಕ್ತಿದ್ರು. ನನಗೇನು ಕೇಳಿದ್ರೆ ಅದು ಕ್ವಿಕ್ಕಾಗಿ ಮಾಡಿಕ್ತಿದ್ರು. ನಮ್ಮವ್ವ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಹುಟ್ಟಿದಾಗಿಂದ ನನ್ನ ದೊಡ್ಡ ಮಗಳು ಪ್ರೆಗ್ನೆಂಟಲ್ಲಿ ನಮ್ಮಮ್ಮ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನ್ನ ಚಿಕ್ಕವಾಗಿದ್ದಾರೆ ನಮ್ಮಮ್ಮ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಬಟ್ ಆ ಟೈಮಲ್ಲಿ ನನಗೆ ಎಕ್ಸ್ಟ್ರಾ ಪ್ರೀತಿ, ಎಕ್ಸ್ಟ್ರಾ ಕೇರ್ ಮಾಡಿದ್ರು. ಆವಾಗಲೇ ನನಗೆ ನಮ್ಮಮ್ಮನ ಬೆಲೆ, ನಮ್ಮಪ್ಪನ ಬೆಲೆ ತುಂಬ ಗೊತ್ತಾಗಿದ್ದು. ಎಷ್ಟು ಚೆಂದ ನೋಡಿಕೊಂಡ್ರು ಅಂದರೆ ಡಿಲ್ವರಿ ಆಗೋವರೆಗೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇನ್ನೇನು ಡಿಲ್ವರಿ ನಾಳೆ ಆಗಬೇಕು. ನಾನು ಯುಗಾದಿ ಹಬ್ಬದ ದಿನ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಅಲ್ಲ, ಯುಗಾದಿ ಹಬ್ಬದ ಹಿಂದಿನ ದಿನ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಲೈಟಾಗಿ ಪೇಯ್ನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ನಮ್ಗೆ ನಾರ್ಮಲಾಗಿ ಅದೇನೋ 1 ವೀಕ್ ಮುಂಚೆ ಆ ಥರ ಎಲ್ಲ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ. ಡಿಲ್ವರಿ ಆಗಲ್ಲ ಹಂಗೆ ಹಿಂಗೆ ಅಂದರು. ನನಗಂದ್ರು ಭಯ, ಒಂದ್ಸರಿ ಚೆಕ್ ಮಾಡಿಸ್ಬೇಕು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ಹೋದ್ವಿ. ಯುಗಾದಿ ಹಬ್ಬದ ನೈಟೇ ನನಗೆ ತುಂಬ ಪೇಯ್ನ್ಸ್ ಬಂದುಬಿಡ್ತು. ಅವತ್ತು ಹಿಂದಿನ ದಿನವೇ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಒದ್ದಾಡಿದೆ. ಮತ್ತು ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಹೋದ್ವಿ ಯುಗಾದಿ ಹಬ್ಬದ ದಿನ. ಮತ್ತು ಇಲ್ಲ ಆಗಲ್ಲ ಅಂತ ಹೇಳಿದ್ರು, ಡಾಕ್ಟರ್ ಇಲ್ಲ, ಸಿಸ್ಟರ್ ಚೆಕ್ ಮಾಡಿ ಆಗಲ್ಲ ಅಂತ ಹೇಳಿದ್ರು. ಮತ್ತು ವಾಪಸ್ ಬಂದುಬಿಟ್ವಿ. ಮತ್ತು ಮನೆಗೆ ಬಂದೆ ಯುಗಾದಿ ಹಬ್ಬದ ದಿನ. ಅಲ್ಲಿ ಕುತ್ಕೋಗು, ಮನೆ ವಾಪಸ್ ಬಂದುಬಿಟ್ವಿ. ಯುಗಾದಿ ಹಬ್ಬದ ದಿನ ನಮ್ಮಮ್ಮ ಬಿಸಿ ಒಬ್ಬಟ್ಟು ಸುಟ್ಕೊಟ್ರು. ನಾನು ಒಂದು 3 ಒಬ್ಬಟ್ಟು ತಿಂದ್ಬಿಟ್ಟೆ. ಬಿಸಿ ಮಾಡ್ಕೊಡ್ತಾಯಿದ್ರು. 3 ಒಬ್ಬಟ್ಟು ತಿಂದ್ಬಿಟ್ಟು ಹೊಟ್ಟೆ ತುಂಬ ಅನ್ನ ರಸ ತಿಂದೆ. ಸಿಕ್ಕಾಪಟ್ಟೆ ಪೇಯ್ನ್ ಸ್ಟಾರ್ಟ್ ಆಯಿತು. ವಾಟರ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಮ್ಮ ಹತ್ರ ಕಾರಿಲ್ಲ, ತುಂಬ ನೀರು ವಾಟರ್ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಡಿಲ್ವರಿ ಆಗುತ್ತೆ ಅಂತ ಕನ್ಫರ್ಮ್ ಆಯಿತು. ತುಂಬ ಪೇಯ್ನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ತುಂಬ ಒದ್ದಾಡ್ತಾ ಇದ್ದೀನಿ, ಮನೆಗೆ ವಾಶ್ರೂಮ್ಗೆ ಹೋಗಿ ಒದ್ದಾಡ್ತಾ ಇದ್ದೀನಿ. ಆವಾಗ ನಮ್ಮ ಹಸ್ಬೆಂಡ್ಗೆ ನಮ್ಮ ಮಾವ ಅವ್ರಿಗೆಲ್ಲ ನಮ್ಮಪ್ಪ ಕಾಲ್ ಮಾಡಿ ಹೇಳಿದ್ರು, ಈ ಥರ ನಾವು ಪೇಯ್ನ್ಸ್ ಬರ್ತಾಯಿದೆ, ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಓಕೆ, ಅಷ್ಟೇ. ನಮ್ಮ ಹಸ್ಬೆಂಡು ತಲೆಗೆ ಹಾಕ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ನಮಗೆ ಆವಾಗ ಆ ಟೈಮಲ್ಲಿ ಯಾರಾದರೂ ಕರ್ಕೊಂಡು ಹೋಗೋಕ್ಕೆ ಲಿಟ್ರಲಿ ಒಂದು ಪರ್ಸನ್ ಇಲ್ಲ. ಇದ್ದರು, ರಿಲೇಟಿವ್ಸ್ ಎಲ್ಲ ಇದ್ದರು. ಬಟ್ ಅವಾಗೆಲ್ಲ ನಮ್ಮನ್ನು ಅಷ್ಟರಲ್ಲೇ ನೋಡ್ತಿದ್ರು. ಇಟ್ಸ್ ಓಕೆ. ತುಂಬ ಪೇಯ್ನ್ಸ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾವುದು ಕಾರ್ ಅಡ್ಜಸ್ಟ್ ಆಗ್ತಾ ಇಲ್ಲ. ನಮ್ಮಪ್ಪ ತುಂಬ ಜನಕ್ಕೆ ಫೋನುಗಳು ಮಾಡ್ತಾಯಿದ್ದಾರೆ, ಯಾರೂ ಬರಲಿಲ್ಲ. ಮತ್ತೆ ಸಡನ್ನಾಗಿ ನನ್ನ ತಮ್ಮ ಎಲ್ಲಿಂದ ಬಂದ ನನ್ನ ಬಾಧೆ ಬಿಡ್ತಾ ಇರೋದು ನೋಡಿ ಅವನ ಕಣ್ಣಲ್ಲಿ
ಒದ್ದಾಡ್ತಿರೋದು ಅವ್ನು ನಾನು ನೋಡ್ತಾ ಇದ್ದೇನೆ. ನನಗೆ ಇವಾಗಲೂ ನೆನಪಿದೆ. ಪೇನ್ಸ್ಗೆ ಒದ್ದಾಡ್ತಾ ಇದ್ರೆ ಅವ್ನ ಕಣ್ಣು ತುಂಬ ತುಂಬ್ಕೊಂಡ್ಬಿಟ್ಟಿತ್ತು. ಅರ್ಧ ಗಂಟೆಯಲ್ಲಿ ಎಷ್ಟು ಸ್ಪೀಡಲ್ಲಿ ಹೋದ್ನೋ ಅರ್ಧ ಗಂಟೆಯಲ್ಲಿ ನಮ್ಮ ಪಕ್ಕದ ಊರಿಗೆ ದರ್ಬೂರ್ಗೆ ಹೋಗಿ ಕಾರ್ ತೊಗೊಂಡು ಬಂದು ಅವ್ರ ಫ್ರೆಂಡ್ ಇಸ್ಕೊಂಡು ಬಂದು ವಿತಿನ್ 10-15 ಮಿನಿಟ್ಸಲ್ಲಿ ಚಿಕ್ಕಬಳ್ಳಾಪುರ ರೀಚ್ ಆದ್ವಿ. ಹೋಗ್ತಾ ಇದ್ದೀವಿ, ತುಂಬ ಪೇನ್ ಆಗ್ತಾಯಿದೆ, ನಾನು ಒದ್ದಾಡ್ತಾ ಇದ್ದೀನಿ, ಕಾರ್ ನಿಲ್ಲಿಸ್ಬಿಡು, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಅಷ್ಟು ಪೇನ್ಸು. ಮತ್ತು ಅವ್ನು ನಿಲ್ಲಿಸ್ದ. ನಾನು ಒಂದು ಸ್ವಲ್ಪ ವಾಟರ್ಗೆಲ್ಲ ಹೋಗ್ತಿತ್ತಲ್ಲ, ವಾಶ್ರೂಮ್ಗೆಲ್ಲ ಹೋಗ್ಬೇಕು ಅನಿಸ್ತು. ಒಂದು ಹತ್ರ ನಿಲ್ಲಿಸಿ ವಾಶ್ರೂಮ್ಗೆ ಹೋದ್ವಿ. ನಮ್ಮಮ್ಮ ಫುಲ್ ಭಯ, ಇನ್ನೆಲ್ಲಿ ಇಲ್ಲೇ ಆಗ್ಬಿಡ್ತೀನೋ ಅಂತ. ನಮ್ಮಮ್ಮ ಫುಲ್ ಅದರ್ತಾ ಇದ್ದಾರೆ. ನಮ್ಮಮ್ಮನ ಜೊತೆಗೂ ಯಾರೂ ಇಲ್ಲ. ನಮ್ಮಮ್ಮನಿಗೂ ಅಷ್ಟು ಗೊತ್ತಾಗಲ್ಲ. ನಮ್ಮಮ್ಮನಿಗೆ ಅಷ್ಟೊಂದು ನಾಲೆಜು ಇರಲಿಲ್ಲ. ಅದರಿಂದನೇ ನಾವು ತುಂಬ ಫೇಸ್ ಮಾಡಿದ್ದೀವಿ. ಮತ್ತು ಹೋದ್ವಿ, ಕ್ವಿಕ್ಕಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ಡಾಕ್ಟರ್. ಇಮ್ಮಿಡಿಯೇಟ್ಲಿ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ವಿತಿನ್ 10-15-20 ಮ್ಯಾಕ್ಸಿಮಮ್ 20 ಮಿನಿಟ್ಸಲ್ಲಿ ಡೆಲಿವರಿ ಆಗೋಯ್ತು. ನನಗೆ ಹೆವಿ ಪೇನ್ ಅಂತಲೇ ಅನಿಸ್ಲಿಲ್ಲ. ನನಗೆ ಒಂದು ಸ್ವಲ್ಪ, ನನಗೆ ಫಸ್ಟ್ ಡೆಲಿವರಿ ಆಗಿರೋದು ನಾನು ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗಿತ್ತು. ಎಷ್ಟು ಬೇಗ ಎಷ್ಟು ಈಸಿಯಾಗಿ ಡೆಲಿವರಿ ಆಗೋಯ್ತು ಅಂತಂದರೆ, ಆ ಮಗು ಚಾರು ಹುಟ್ಟಿದ ತಕ್ಷಣ ಆ ಮಗುನ ನೋಡ್ಸಿದ್ರು. ಎಷ್ಟು ಖುಷಿ ಆಯಿತು ಅಂದರೆ, ನನಗೆ ಪ್ರಪಂಚದಲ್ಲೇ ನನಗೆ ಆವಾಗಿದ್ದ ಖುಷಿ, ಆವಾಗಿದ್ದ ಅನುಭವ ನನಗಿವಾಗ ಎಕ್ಸ್ಪೀರಿಯನ್ಸ್ ನೆನ್ಕೊಂಡ್ರೇ ಶಿವರ್ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ಆವಾಗ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ. ನನ್ನ ಡೆಲಿವರಿ ಟೈಮಲ್ಲಿ ಯಾರು ನಮ್ಮ ರಿಲೇಟಿವ್ಸ್ ಯಾರೂ ಬಂದಿರಲಿಲ್ಲ. ನಮ್ಮ ಮಮ್ಮಿ, ನಮ್ಮ ಪಪ್ಪ, ನನ್ನ ತಮ್ಮ, ಮೂವರೇ ಅಂದರೂ. ನಂಗೆ ಆ ಮಗುನ ನೋಡ್ತಿದ್ರೆ ಫುಲ್ ಖುಷಿ. ನನಗೆ ಬೇಜಾರೇ ಇಲ್ಲ, ಯಾರು ಬಂದಿದ್ದಾರೆ ಯಾರು ಬಿಟ್ಟಿದ್ರು ನಾನು ಆಲೋಚನೆನೇ ಮಾಡಲಿಲ್ಲ. ಆ ಮಗುನ ನೋಡ್ತಿದ್ರೆ ನನಗೆ ಅಷ್ಟು ಖುಷಿ ಆಯಿತು. ಮತ್ತು ನಮ್ಮ ಅಪ್ಪನ ಕೈಗೆಲ್ಲ ಕೊಡೋರು. ನಮ್ಮಪ್ಪ ಎಲ್ಲ ಎತ್ಕೊಂಡು ಮುದ್ದಾಡ್ತಿದ್ರು. ಹೆಣ್ಮಗು ಲಕ್ಷ್ಮಿ ಅಂತೇಳ್ಬಿಟ್ಟು ತುಂಬ ಖುಷಿಪಟ್ಟರು. ಸಖತ್ತಾಗಿದ್ಲು ಚಾರು. ಮತ್ತು ನಾನು ಮತ್ತೆ ಬಂದೆ ಆಚೆಗೆಲ್ಲ. ಮಗುನ ನೋಡಿದೆ, ಮಗುನ ಎತ್ಕೊಂಡು ಆ ಫೀಲಿಂಗ್ ಇದೆಯಲ್ಲ, ಸಖತ್ತಾಗಿರುತ್ತೆ. ಆ ಫೀಲಿಂಗನ್ನು ಎಕ್ಸ್ಪ್ರೆಸ್ಸೇ ಮಾಡ್ಕೊಳಕ್ಕೆ ಅಷ್ಟು ಚೆನ್ನಾಗಿತ್ತು ಆ ಮಗುನ ನನ್ನ ಕೈಗೆ ಕೊಟ್ಟಾಗ. ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಹಂಗೆ ಆ ಫೀಲಿಂಗಿಂದ ಆಚೆ ಬಂದೆ. ಮಗು ಆಯಿತು, ಓಕೆ, ಹಾಲು ಕುಡಿಸ್ದೆ, ಮಲಗಿಸ್ದೆ. ಬೆಳಗ್ಗೆ ನಾನು ಫುಲ್ ಪೇಯ್ನ್ಸ್ ಇತ್ತಾ, ಮತ್ತು ಇಲ್ದಿರ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದೊಳ್ತೀನಿ 6:30-7 ಗಂಟೆಗೆ ಎಚ್ಚರ ಆಯಿತು. ಕಣ್ಣು ತೆಗೆದು ನೋಡ್ತೀನಿ, ರಾತ್ರಿ ಆಗಿರೋ ಅನುಭವ ಎಲ್ಲ ಮರ್ತೋಗ್ಬಿಟ್ಟು ಸುತ್ತಮುತ್ತ ನೋಡ್ತಾ ಇದ್ದೀನಿ. ಯಾರು ಬಂದಿದ್ದಾರೆ? ನಮ್ಮ ಹಸ್ಬೆಂಡ್ ಬಂದಿದ್ದಾರಾ? ನಮ್ಮ ಮಾವ, ನಮ್ಮ ಅತ್ತೆ ಮಾವ ಬಂದಿದ್ದಾರಾ? ಬಂದಿದ್ದಾರ ಮಮ್ಮಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಯಾರೂ ಬಂದಿಲ್ಲ ಅಂದರು. ಇಷ್ಟೇ ನನ್ನ ಲೈಫ್ ಅನಿಸ್ಬಿಡ್ತು. ಮತ್ತು ಓಕೆ, ಮತ್ತು ನಾನು ಡೈಜೆಸ್ಟ್ ಮಾಡಿಕೊಂಡೆ, ಯಾರು ಬಂದಿಲ್ವಾ, ಓಕೆ. ಬೇಜಾರಿತ್ತು, ನಾನೇನು ಅಳಲಿಲ್ಲ. ಹೋಗಿ ಫ್ರೆಶಪ್ ಆಗಿ ಕ್ಲೀನಾಗಿ ನಾನು ಸ್ನಾನ ಎಲ್ಲ ಮಾಡಬೇಕಿತ್ತು. ಮಾಡಿಕೊಂಡು ಬಂದೆ. ಮತ್ತು ಮಗುಗೆಲ್ಲ ಫೀಡ್ ಮಾಡಿಸಿದೆ. ನಾನು ತುಂಬ ಹೆಲ್ದಿ ಆಗಿದ್ದೆ. ನಂಗೆ ನಾರ್ಮಲ್ ಡೆಲಿವರಿ ಆಯಿತು. ನನಗೆ ಎದ್ದೊಳಕ್ಕಾಗ್ತಾಯಿಲ್ಲ, ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂದಂಗೇನಿಲ್ಲ. ಆರಾಮಾಗಿ ಓಡಾಡಿಕೊಂಡು ಆರಾಮಾಗಿ ಚೆಂದ ಇದ್ದೆ. ಕುತ್ಕೊಂಡು ಮಗುಗೆ ಆರಾಮಾಗಿ ಫೀಡ್ ಮಾಡಿಸಿದೆ. ಊಟ ತಂದುಕೊಟ್ರು, ನೆಮ್ಮದಿಯಾಗಿ ಊಟ ಮಾಡಿದೆ. ಒಳಗಡೆ ಪೇನ್ ಇದೆ, ನನ್ನ ಗಂಡ ಬಂದಿಲ್ಲ, ಮತ್ತು ಒಮ್ಮಮ್ಮ ಬಂದಿಲ್ಲ, ಯಾರೂ ರಿಲೇಟಿವ್ಸ್ ಬಂದಿಲ್ಲ ಅಂತ. ಮತ್ತು 12:30-1 ಗಂಟೆ ಹಂಗೆ ನಮ್ಮ ಹಸ್ಬೆಂಡ್ ಬಂದರು. ನಮ್ಮ ಹಸ್ಬೆಂಡ್, ನಮ್ಮ ಮಾವ ಮಗು ನೋಡಿದ್ರು ಏನು ಅಂತ ಮಾತಾಡಿಸಿದ್ರು. ಅಷ್ಟೇ, ಹೊರಟೋಗ್ಬಿಟ್ರು. ದೆನ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಅಪ್ಪನ ಕಡೆ ನಮ್ಮ ಫ್ಯಾಮ್ಲಿಯವರೆಲ್ಲ ಬಂದರು, ನೋಡಿಕೊಂಡ್ರು. ಅವಾಗ ಒಂದು ಸ್ವಲ್ಪ ನನಗೆ ನಮ್ಮ ಅಪ್ಪನ ಫ್ಯಾಮ್ಲಿ ಕಡೆ ಅಂದರೆ ತುಂಬ ಇಷ್ಟ ಅವತ್ತಿಂದನೂ. ಸೊ ಒಂದು ಸ್ವಲ್ಪ ಮನ್ಸಿಗೆ ನಿರಾಳ ಅನಿಸ್ತು. ನಮ್ಮ ಅಣ್ಣವರೆಲ್ಲ ಬಂದರು, ನಮ್ಮ ಅಣ್ಣನ ಮತ್ತಿಗೆ ಎಲ್ಲ. ನನಗೆ ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮ ಒಬ್ಬಣ್ಣ ಅಂದರೆ ಜಸ್ಟ್ ಅವಣ್ಣ ಅಂದರೆ ನನಗಿಷ್ಟ. ನಮ್ಮ ಬ್ರದರ್ ಅಂದರೆ ಖುಷಿ ಆಯಿತು. ಅಣ್ಣ ಬಂದರು, ಹಂಗೆಲ್ಲ ನಸೋಕೆ. ಮತ್ತೆ ಬಂದು ನೋಡ್ಕೊಂಡು ಹೋದರು, ಅಲ್ಲೋ ಕುತ್ಕೊಂಡು ಬಂದರು, ನೋಡ್ಕೊಂಡು ಹೋದರು. ಮತ್ತು ಆಯಿತು ಬಿಡು ಅಂದ್ಬಿಟ್ಟು ನಾನು ತುಂಬ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗಿಲ್ಲ. ಮನ್ಸಲ್ಲಿ ಸಿಕ್ಕಾಪಟ್ಟೆ ಬಾಧೆ ಇತ್ತು. ತುಂಬ ಏನು ಮನ್ಸಿಗೆ ನೋವು ಮಾಡ್ಕೊಳ್ದೆ ಮಗುನ ಹಾಲು ಕುಡಿಸ್ಕೊಂಡು. ನಮ್ಮಮ್ಮ ಬೇರೆ ಹೇಳ್ತಿದ್ರು,
ಬೇಜಾರು ಮಾಡ್ಕೋಬೇಡ, ಹಾಲಾಗಲ್ಲ, ಹಾಲು ನಿಂತು ಹೋಗ್ಬಿಡುತ್ತೆ ಅಂತೆಲ್ಲ ಹೇಳ್ತಿದ್ರು. ನಂಗೆ ಭಯ ಸ್ಟಾರ್ಟ್ ಆಯಿತು. ನಾನು ನೋವು ಮಾಡಿಕೊಂಡ್ರೆ, ಬೇಜಾರು ಮಾಡಿಕೊಂಡ್ರೆ ಹಾಲು ನಿಂತು ಹೋಗ್ಬಿಡುತ್ತೇನೋ, ಮಗುಗೆ ಹಾಲಾಗಲ್ವೇನೋ, ಮತ್ತು ಮಗುಗೆ ಏನಿಲ್ದಿರ ಆಗ್ಬಿಡುತ್ತೆ ಅನ್ನೋ, ಮಗು ಏನಾಗುತ್ತೋ ಅನ್ನೋ ಭಯದಲ್ಲಿ ನಾನೆಲ್ಲ ರಿಲ್ಯಾಕ್ಸ್ ಆಗಿ ಆರಾಮಾಗಿದ್ದೆ. ಮನಸ್ಸಲ್ಲಿ ನೋವಿದ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ದಿರ ಆ ಮಗುಗೆ ಹಾಲು ಕುಟ್ಕೊಂಡು ನಾನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಆರಾಮಾಗಿದ್ದೆ. ನಮ್ಮ ಅಪ್ಪ ಹತ್ರ ಸಿಂಗಲ್ ರೂಪಿ ಇರಲಿಲ್ಲ ಹಾಸ್ಪಿಟ್ಲಿಗೆ ಕಟ್ಟೋಕ್ಕೆ. ನಮ್ಮಮ್ಮ ಒಡವೆ ಇಟ್ಟು ಎಲ್ಲ ಖರ್ಚು ನಮ್ಮಪ್ಪ ಅಮ್ಮ ನೋಡಿಕೊಂಡ್ರು, ಮಾಡಿದ್ರು. ಏನೇನು ಬೇಕು ಎಲ್ಲನೂ ಕೊಡಿಸಿದ್ರು. ಪ್ರತಿಯೊಂದು ಅವತ್ತೇನು ಇಲ್ದಿದ್ರು ನಮ್ಮಪ್ಪ ಹತ್ರ ನನ್ನ ಮಗುಗೆ ಎಂಥದ್ದು ಬಟ್ಟೆ ಬೇಕು ಅಂಥದ್ದು, ಎಂಥ ಹಾಸಿಗೆ ಬೇಕು ಅಂತ ಹಾಸಿಗೆ, ಏನೇನು ಫೆಸಿಲಿಟೀಸ್ ಮಾಡ್ತಾರೆ ಮಗುಗೆ ಎಲ್ಲ ಥರ ತುಂಬ ಚೆನ್ನಾಗಿ ನನ್ನ ಬಾಳಂತನ ಮಾಡಿಕೊಟ್ರು ನಮ್ಮಪ್ಪ ನಮ್ಮಮ್ಮ ಇಬ್ಬರೂ ಸೇರಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಮಗು ಊರಿಗೆ ಹೋದ್ವಿ, ಚೆನ್ನಾಗಿತ್ತು. ಮಗುನ ನೋಡಿಕೊಂಡು ತುಂಬ ಖುಷಿಯಿಂದ ನಾನು ಚೆನ್ನಾಗಿದ್ದೆ, ಮಗುನ ಚೆನ್ನಾಗಿತ್ತು. ಬಟ್ ಇಷ್ಟೇ ಅಲ್ಲ ಲೈಫು. ನನ್ನ ಲೈಫ್ ಸರಿ ಹೋಗಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಮಗುನೂ ಚೆನ್ನಾಗಿರಬೇಕು ಅಂತ ಅವತ್ತಿಂದ ಹಠ ಶುರು ಮಾಡಿಕೊಂಡೆ ಮನಸ್ಸಲ್ಲೇ. ನನಗೆ ಅವತ್ತು ಗೊತ್ತಾಯ್ತು ಯಾರ್ಯಾರು ಬಂಡವಾಳ ಏನು, ಫ್ಯಾಕ್ಟ್ ಏನು ಅನ್ನೋದು ನನಗೆ ಅವತ್ತು ಗೊತ್ತಾಯಿತು. ಯಾವತ್ತು ನಾನು ಮಗುನ ನೋಡೋಕೆ ಬಂದಿಲ್ಲ ಅವತ್ತು ನನಗೆ ಫ್ಯಾಕ್ಟ್ ಅರ್ಥ ಆಯಿತು. ಅವತ್ತು ಡಿಸೈಡ್ ಮಾಡಿದೆ ಹೆಂಗೆ ಬದುಕಬೇಕು, ಏನು ಮಾಡಬೇಕು, ಇವಾಗ ಏನು ನನ್ನ ದಾರಿ ಅಂತ. 2 months 3 months ವೆಯ್ಟ್ ಮಾಡಿದೆ. 3rd ಮಂತಲ್ಲಿ ಸ್ಟಾರ್ಟ್ ಮಾಡಿದೆ. ಎಲ್ಲ ಕಡೆ ಎಂಕ್ವೈರಿ ಮಾಡ್ಕೊಂಡು ಬಂದೆ, ಏನೇನು ಆಗ್ತಾಯಿದೆ, ಏನು ಪರಿಸ್ಥಿತಿ, ಏನು ಸಿಚುವೇಶನ್ಸ್ ಅಂತ ಎಲ್ಲ ತಿಳ್ಕೊಂಡೆ, ಎಲ್ಲ ವಿಚಾರಿಸ್ದೆ. ಫ್ಯಾಕ್ಟ್ ಅರ್ಥ ಆಯಿತು, ಏನು ಮಾಡಬೇಕು ಅನ್ನೋದು ಗೊತ್ತಾಯಿತು, ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಾಯಿತು. ಸ್ಟಾರ್ಟ್ ಮಾಡಿದೆ ಎಲ್ಲದನ್ನು. ಅದೇನೋ ಅಂತಾಳಲ್ಲ, ನನ್ನ ಮಗಳು ಬಂದ ಮೇಲೆ ನನ್ನ ಅದೃಷ್ಟ, ನನ್ನಲ್ಲಿರುವಂಥ ಶಕ್ತಿ ಎಲ್ಲನೂ ನನಗೊಂಥರ, ನನ್ನ ಮಗು ನನ್ನ ಜೊತೆ ಶಕ್ತಿಯಾಗಿ ನಿಂತಳು. ಅವಳಿಗೋಸ್ಕರನೇ ಎಲ್ಲ ಸರಿ ಮಾಡಬೇಕು, ಸರಿ ಮಾಡ್ಕೊಬೇಕು, ಬದುಕು ಚೆನ್ನಾಗಿರಬೇಕು, ಚೆನ್ನಾಗಿ ಕಟ್ಕೋಬೇಕು ಅಂತ. ಮತ್ತೆ ದಿನಕ್ಕೆ ಎಲ್ಲನೂ ಬದಲಾಯಿಸ್ಕೊಂಡು ಎಲ್ಲನೂ ಚೇಂಜ್ ಮಾಡಿಕೊಂಡೆ. 6 monthsಗೆ ಬಂದುಬಿಟ್ಟೆ ನಾನು ನನ್ನ ಗಂಡನ ಜೊತೆ. ಅಲ್ಲೇ ಇದ್ರೆ ಏನು ಸರಿ ಹೋಗಲ್ಲ. ಕೊಡೋಗ್ಮ 6 monthsಗೆ ನಾನು ನಮ್ಮ ಹಸ್ಬೆಂಡ್ ಜೊತೆ ಬಂದುಬಿಟ್ಟೆ ಬೆಂಗಳೂರಿಗೆ. ನನಗೆ ಅಲ್ಲೇ ಇರಬೇಕು ಅನಿಸ್ಲಿಲ್ಲ. ನಾನು ಅಲ್ಲೇ ಇದ್ರೆ ಏನು ಸರಿ ಹೋಗುತ್ತೆ ಅಂತಲೂ ಅನಿಸ್ಲಿಲ್ಲ. ಇಲ್ಲಿ ಬರಬೇಕು, ಸರಿ ಮಾಡ್ಕೋಬೇಕು, ಎಲ್ಲ ಜೀವನ ಸರಿಯಾಗಿ ಕಟ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಒಳ್ಳೆ ರೀತಿಯಿಂದ ಎಲ್ಲರನ್ನೂ ಸರಿ ಮಾಡೋಣ ಅಂತಲೂ ಪ್ರಯತ್ನ ಪಟ್ಟೆ, ಏನೂ ಆಗಲಿಲ್ಲ. ಆಯಿತು, ಇನ್ನು ಮೇಲಿಂದ ಬೇಡ, ನನಗೂ ಇದೆ, ನಾನು ಬದುಕು ನೋಡಿಸ್ತೀನಿ ಅಂದ್ಬಿಟ್ಟು ಚಾಲೆಂಜ್ ಮಾಡಿ ಅವತ್ತಿಂದ ನನ್ನ ಜೀವನ ಸ್ಟಾರ್ಟ್ ಮಾಡಿದೆ. ಅದು ಇಲ್ಲಿವರೆಗೂ ಬಂದು ನಿಂತಿದೆ. ಆ್ಯಂಡ್ ಈಗ ಹುಟ್ಟಿದ ಮೇಲೆ ನಾನ್ ಸ್ಟ್ರಾಂಗ್ ಆದೆ, ನಾನು ತುಂಬಾ ಚೇಂಜ್ ಆದೆ. ಆ್ಯಂಡ್ ನನ್ನ ಬದುಕನ್ನು ನಾನೇ ಚೇಂಜ್ ಮಾಡಿದೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಅವರಪ್ಪ, ನನ್ನ ಹಸ್ಬೆಂಡ್ ಚೇಂಜ್ ಆದರು. ಹೆಂಡ್ತಿ ಮಕ್ಕಳು ಅಂತ ನಮ್ಮ ಜವಾಬ್ದಾರಿನ ತೊಗೊಳಕ್ಕೆ ಶುರು ಮಾಡಿದ್ರು. ಅವ್ರು ಬದಲಾದರು. ಅವ್ರು ಯಾವತ್ತು ನನ್ನ ಮಗುನ ಪ್ರೀತಿ ಮಾಡೋದು ಸ್ಟಾರ್ಟ್ ಮಾಡಿದ್ರು, ಅವತ್ತಿಂದ ನಮ್ಮ ಲೈಫೇ ಚೇಂಜ್ ಆಯಿತು. ಆ್ಯಂಡ್ ಅವ್ರು ಬದಲಾಗೋದಕ್ಕೆ ಆ ಮಗುನೇ ಕಾರಣ ಆಯ್ತಲ್ವಾ. ಆ ಮಗು ಆಗಿಲ್ಲ ಅಂದರೆ ಬದಲಾಗ್ತಿದ್ರು ಇಲ್ವೋ ಅನ್ನೋದು ಒಂದು ತಲೆಯಲ್ಲಿತ್ತು. ಅವರಪ್ಪ ಬದಲಾದರು. ಆ್ಯಂಡ್ ನಮ್ಮ ಅಕ್ಕ ಒಬ್ರು ಹೇಳಿದರು, ನಮ್ಮ ದೊಡ್ಡಪ್ಪ ಮಗಳು, ನಮ್ಮ ಅಕ್ಕ ಬಿಂದು ಅಕ್ಕ ಅಂತ, ಅವರು ಹೇಳಿದರು, ಒಂದು ಮಗು ಆದರೆ ಎಲ್ಲ ಸರಿ ಹೋಗ್ತಾರೆ ಅಂತ. ಆ್ಯಂಡ್ ಇವತ್ತು ಆ ಮಾತು ನನಗೆ ತುಂಬ ಸರಿ ನೆನಪಾಗತ್ತೆ. ದೆನ್ ಅವರಪ್ಪ ಚೇಂಜ್ ಆದರು. ಎಲ್ಲದಕ್ಕೂ ನನ್ನಿಷ್ಟಕ್ಕೆ ನನಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆವತ್ತಿಂದ ನಮ್ಮ ಲೈಫೇ ಚೇಂಜ್ ಆಯಿತು. ಆವತ್ತಿಂದ ನಮ್ಮ ಮನೆಯವ್ರು ಯಾವತ್ತು ಬದಲಾದರು, ಅವತ್ತು ನಮ್ಮ ಲೈಫ್ ಬ್ಯೂಟಿಫುಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಕಷ್ಟಗಳು, ಕಮಿಟ್ಮೆಂಟ್ಸ್ ಎಲ್ಲ ಇತ್ತು. ಲೀಸ್ ಮನೆಗೆ ಹೋದ್ವಿ, ಸ್ವಂತ ಮನೆ ಇದ್ದರೂ ಲೀಸ್ ಮನೆಗೆ ಹೋಗುವಂಥ ಪರಿಸ್ಥಿತಿ ಬಂತು. ಆ ಪರಿಸ್ಥಿತಿಯಲ್ಲೂ ನಾವು ಬೇಜಾರು ಪಟ್ಟಿದ್ದೇ ಇಲ್ಲ, ತುಂಬ ಕೊರಗ್ತಾನೆ ಇರಲಿಲ್ಲ. ಖುಷಿಯಿಂದ ಕಾಲ ಕಳೆದ್ವಿ, ಖುಷಿಯಿಂದ ಸ್ಪೆಂಡ್ ಮಾಡ್ತಾ ಬಂದ್ವಿ, ಜೀವನ ಕಟ್ಕೊಳಕ್ಕೆ ಪ್ರಯತ್ನ ಪಟ್ವಿ. ಆ್ಯಂಡ್ ಇದಾಗಿತ್ತು. ಆ್ಯಂಡ್ ಇನ್ನೊಂದು ವಿಷಯ, ಆ್ಯಂಡ್ ಅವರು ಅಂಥ ವ್ಯಕ್ತಿ ಅಲ್ಲ. ಹಂಗಾಗೆ ನಮ್ಮನ್ನು ಕೈ ಬಿಡ್ದಿರ ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇವತ್ತಿನ ದಿನ ಎಷ್ಟೇ ಪ್ರಾಬ್ಲಮ್ಸ್, ಎಷ್ಟೇ ಕಮಿಟ್ಮೆಂಟ್ಸ್, ಎಷ್ಟೇ ಸಾಲ ಅಥವಾ ಎಷ್ಟೇ ಜವಾಬ್ದಾರಿ, ಎಷ್ಟೇ ಕಷ್ಟ ಕೆಲಸಗಳಿದ್ರು ನಾನು ಸ್ಟ್ರಾಂಗ್ ಆಗಿದ್ದೀನಿ. ನಾನು ಏನು ಬೇಕಾದರೂ ಸಾಲ್ವ್ ಮಾಡ್ತೀನಿ, ಎಲ್ಲದನ್ನು ಸರಿ ಮಾಡ್ತೀನಿ, ನನ್ನ ಲೈಫನ್ನು ನಾನು ಚೆನ್ನಾಗಿ ಇಟ್ಕೊಳ್ತೀನಿ ಅನ್ನೋ ಕಾನ್ಫಿಡೆನ್ಸಿಂದ ಇದ್ದೀನಿ.
ಆ್ಯಂಡ್ ಇದು ನನ್ನ ಮಗಳ ಬರ್ತ್ ಸ್ಟೋರಿ. ಗೊತ್ತಿಲ್ಲ, ಏನಾದರೂ ಮಿಸ್ ಮಾಡಿರ್ಬೋದು. ಆಲ್ಮೋಸ್ಟ್ ನನಗೆ ರಿಮೆಂಬರ್ ಇರೋಂಥ ಪಾಯಿಂಟ್ಸ್ನೆಲ್ಲದನ್ನು ಹೇಳಿದ್ದೀನಿ. ಆ್ಯಂಡ್ ಇಟ್ ವಾಸ್ ವೆರಿ ಮೆಮೊರಬಲ್ ಬರ್ತ್ ಸ್ಟೋರಿ. ಇದಾಗಿತ್ತು. ಆ್ಯಂಡ್ ಚಿಕ್ಕವಳು ಹುಟ್ಟಿದ ಮೇಲೆ ಅದೊಂಥರ ಬ್ಯೂಟಿಫುಲ್ ಬಿಡಿ, ಅದೊಂಥರ ಸ್ಟೋರಿ. ಬಟ್ ನನಗೆ ಆ ಬ್ಯೂಟಿಫುಲ್ಗಿಂತ ಈ ಸ್ಟ್ರಗಲ್ಸಿಂದ ನನ್ನ ಬ್ಯೂಟಿಫುಲ್ ಆಯ್ತಲ್ಲ ನನ್ನ ಲೈಫ್, ಇದೇ ನನಗೆ ತುಂಬ ಮೆಮೊರೇಬಲ್ ಸ್ಟೋರಿ. ಆ್ಯಂಡ್ ಇದಾಗಿತ್ತು. ನಾನು ಕ್ವಿಕ್ಕಾಗಿ ಇವಾಗ ಹೋಗಿ ರೆಡಿ ಆಗಬೇಕು. ಕೆಳಗಡೆ ಗಾಡಿ ಎಲ್ಲ ಬಂದರು, ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಆ್ಯಂಡ್ ಹೋಗ್ತೀನಿ. ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಬರ್ಡೇದು ಫ್ರಾಕ್ಸ್ ಕೂಡ ನೋಡಿಸ್ತೀನಿ, ಬನ್ನಿ. ನನ್ನ ಮಗಳು ಇವಾಗ ಬರ್ಡೇಗೆ ಯಾವ ಡ್ರೆಸ್ ಹಾಕ್ತಾರೆ ನನ್ನ ಮಕ್ಕಳು, ಫ್ರಾಕ್ಸ್ ಎಲ್ಲ ನೋಡಿಸ್ತೀನಿ. ಲೆಟ್ಸ್ ಗೋ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಬರ್ಡೇ ವ್ಲಾಗ್ ನೋಡಬೇಕು ಅಂತ ಇಷ್ಟ ಇದ್ದರೆ ಪ್ಲೀಸ್ ನೆಕ್ಸ್ಟ್ ವ್ಲಾಗನ್ನು ಚೆಕ್ ಮಾಡಿ, ವೇಟ್ ಮಾಡಿ. ಆ್ಯಂಡ್ ಮಿಸ್ ಮಾಡದೆ ನೋಡಿ ಇಂಟ್ರೆಸ್ಟ್ ಇದ್ದರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.